ಶುಚಸ್ಪತಿ शंकरं शंकराचार्य केशवं बादरायणं सूत्रभाष्यकृतो वन्दे भगवन्तो पुनः श्रीमन् शंकर भगवत् पूज्यपाद गुरुभ्यो नमः वन्दे सच्चिदानन्दं सद्गुरुं प्रणतोऽस्म्यहं सदा सम्प्रदायकं सद्गुरुं सच्चिदानन्दं सदाचारं श्री श्री सरस्वती महासद्गुरुभ्यो नमः सुरेश्वरोऽनुगृह्णातु वार्तिकामृतमुत्तमं ज्ञानं वार्तिकमुत्तमम् स्वतो अनुभवतः सिद्धेः ऐकात्म्याख्यस्य वस्तुनः न स्यात् सम्पादिकं ज्ञानम् इत्येतच्चापि वक्ष्यते स्वतः अनुभवतः सिद्धेः ऐकाज्ञाख्यस्य वस्तुनः न स्यात् सांपादिकं ज्ञानम् इति एतत् च अपि वक्ष्यते ಹಿಂದೆ 288ರಲ್ಲಿ ಸಾಂಪಾದಿಕ ಜ್ಞಾನ ಅವನು ಹೇಳಿದ್ದ ನಿಮ್ಗೆ ಯಾಕೆ ಅಲ್ಲಿ ಜೋಯಿಸರು ಗಾಂಧಿಗಿರಿ ಯಾಕೆ ಸರಿಯಾಗಿಲ್ಲ ತಪ್ಪಾಗಿದೆ ಅದು ನಾನು ಬೇರೆ ಅರ್ಥ ಹೇಳಿದ್ದೆ ನಮ್ಮ ಜ್ಞಾನಪ್ರಸಾದ ಒಂದು ಅದೇ ಅರ್ಥ ಹೇಳಿದ್ ನಾನು ಹೇಳಿದ ಅರ್ಥವನ್ನೇ ಹೇಳಿದ್ರು ಏನೋ ಅಲ್ಲಿ ಅವ್ರು ಏನೋ ಬೇರೆ ಅರ್ಥ ಮಾಡಿದ ಸಂಪಾದಕರಿಗೆ ಅವರ ಆ ಸಂಪಾದನೆ ಅಲ್ಲಿ ಅಶ್ವಾವಯವದಲ್ಲಿ ಕಾಲಾವಯ ಸಂಪಾದನೆ ಮಾಡೋದು ಕಾಲ ಪೂರ್ವಾರ್ಧ ಉಷಃಕಾಲ ಅಲ್ಲ ಉಷಾಭಾಷ್ಯ ಸಮಯಶಿರ ತಲೆ ಪವಿತ್ರವಾದಂತಹ ಕುದುರೆಗೆ ತಲೆಯೇ ಉಷಃಕಾಲ ಸೂರ್ಯನೇ ಕಣ್ಣು ವಾತ ಪ್ರಾಣ ವಿದ್ಯುನ್ ಪೂರ್ವಾರ್ಧ ನಿಂಬೋಧನ ಜಗನ್ನಾರ್ಧ ಅಂತ ಹೇಳಿ ಕಾಲಾದಿ ಅವಯವ ಕಾಲ ದೇವತೆ ಮುಂತಾದವುಗಳನ್ನೆಲ್ಲ ಅಶ್ವ ಅವಯವದಲ್ಲಿ ಸಂಪಾದನೆ ಮಾಡೋದು ಭಾವನೆ ಮಾಡೋದು ಸಂಪಾದನೆ ಮಾಡೋದ ಈಗ ಮನಸ್ಸನ್ನು ಅನಂತ ವಿಷಯ ಸಂಪಾದನೆ ಮಾಡೋದು ಅನಂತವಾದ ವಿಷಯ ಅಂತ ಹಾಗೆ ಇಲ್ಲೂ ಈ ಉಪನಿಷತ್ತು ಕೂಡ ಈ ಜೀವನಿಗೆ ಸತ್ಯ ಜ್ಞಾನ ಅಂತ ಇದೆ ಸಂಪಾದನೆ ಮಾಡೋಕೆ ಬಂದಿದೆ ವಾಕ್ಯ ಅಂತ ಅವ್ರು ಹೇಳ್ತಾರೆ ವಾದಿಗಳಿದ್ದು ಶಂಕರಾಚಾರ್ಯ ಕಾಲಗಳಿದ್ದು ಈ ವಾಕ್ಯ ಅನುಭವಾತ್ಮಕವಾದ ಜ್ಞಾನ ಹೇಳ್ತಾ ಇಲ್ಲ ಸಂಪಾದನೆ ಮಾಡ್ಕೋಬೇಕು ಸಂಪಾದನೆ ಹೇಗೆ ದುಡ್ಡನ್ನು ಸಂಪಾದನೆ ಮಾಡ್ಬೇಕು ಅಂತೀವೋ ಮತ್ತೆ ದುಡ್ಡಿಲ್ಲ ದುಡ್ಡನ್ನು ಸಂಪಾದನೆ ಮಾಡೋದು ಹಾಗೆ ಈ ಮನೆ ಇಲ್ಲ ಮನೆ ಸಂಪಾದನೆ ಮಾಡೋದು ಏನಿಲ್ಲೋ ಅದನ್ನ ಸಂಪಾದನೆ ಹಾಗೆ ನಮ್ಮಲ್ಲಿ ನಾವು ಜೀವನಾಗಿ ಅಲ್ಪರಾಗಿ ಪರಿಚಯ ಒದ್ದಾಡ್ತಿದ್ವಲ್ಲ ನಮಗೆ ಇವನು ಆತ್ಮ ಅಪಾದ ಪಾತ್ಮ ವಿಜರು ವಿಮರ್ತರು ವಿಷೋಕೋ ವಿಜವತ್ವ ಇದೆಲ್ಲ ಸಂಪಾದನೆ ಮಾಡ್ಕೋಬೇಕು ಈ ಗುಣ ನನ್ನಲ್ಲಿದೆ ಅಂತ ಅದಕ್ಕಾಗಿ ಬಂದೆ ಉಪನಿಷತ್ತು ಅಂತ ಅವ್ರು ಹೇಳ್ತಿದ್ರು ಈ ಒಂದು ವಾದಿಗಳು ಶಂಕರಾಚಾರ್ಯ ಕಾಲದಲ್ಲೂ ಅದು ಹಿಂದೂ ಇದ್ದಂತಹ ವಾದಿಗಳು ಈ ಉಪನಿಷತ್ ವಾಕ್ಯಕ್ಕೆಲ್ಲ ಸಂಪಾದನೆ ಮಾಡ್ಕೋಬೇಕು ಅಂತ ಒಂದು ಹೇಳ್ತಾ ಇದ್ರು ಅದನ್ನ ಹೇಳ್ತಿದ್ದಾರೆ ಅಲ್ಲಯ್ಯ ಅನುಭವದಿಂದಲೇ ಸಿದ್ಧವಾಗಿರುವಾಗ ಸ್ವತಃ ಅನುಭವತಃ ಸಿದ್ಧೆ ಕುದುರೆಯಲ್ಲಿ ಸ್ವತಃ ಪೂರ್ವಾರ್ಧ ಕುದುರೆ ಪೂರ್ವಾರ್ಧ ಜೀವನ ಪೂರ್ವಾರ್ಧ ಪಶ್ಚಾತ್ ಕಾಣಲ್ಲ ಆ ಸೂರ್ಯನ ಕಣ್ಣು ಜೀವಿಸೋದು ಕಾಣಲ್ಲ ಅದು ಸಂಪಾದನೆ ಮಾಡ್ಕೋಬೇಕು ಭಾವನೆ ಇಲ್ಲಿ ನಾನು ಸಚ್ಚಿದಾನಂದ ಸ್ವರೂಪನಾಗಿ ಅನುಭವದಲ್ಲೇ ಇರುವಾಗ ಸಂಪಾದನೆ ಯಾಕೆ ಮಾಡ್ಕೋಬೇಕು ಸ್ವತಃನೇನೋ ಸ್ವಭಾವದಿಂದಲೇ ಕ್ರಿಯೆ ಮಾಡದೆ ಭಾವನೆ ಮಾಡದೆ ಯಾರಿಂದಲೂ ಭಾರವಾಗಿ ತೆಗೆದುಕೊಳ್ದೇನೆ ಬೈ ನೇಚರ್ ಯಾಕೆ ಬೈ ನೇಚರ್ ಸ್ವಭಾವದಿಂದಲೇನೆಯೇ ಐಕಾತ್ಮ್ಯ ಭಾಷೆಯ ಜ್ಞಾನಕ್ಕೆ ವಿಷಯವಾದ ವಸ್ತುವಿಗೆ ಇದು ಸ್ವಭಾವದಿಂದಲೇ ಅನುಭವದಿಂದಲೇ ಸಿದ್ಧವಾಗಿರುವಾಗ ಅನ್ನೋದು ಸಾಂಪಾದಿಕ ಅದು ಸಂಪಾದನೆ ಮಾಡಿಕೊಳ್ಳುವಂತಹ ಜ್ಞಾನ ಅಲ್ಲ ಇದು ಹೇಗೆ ಎಂಬುದನ್ನು ಕೂಡ ಮುಂದೆ ಹೇಳಲಾಗತ್ತೆ ಅಲ್ಲ ಐಕಾತ್ಮ್ಯಾಖ್ಯ ಜ್ಞಾನ ಐಕಾತ್ಮ್ಯಾಖ್ಯಸ್ಯ ವಸ್ತು ಐಕಾತ್ಮ್ಯ ರೂಪವಾಗಿರುವಂತಹ ವಸ್ತುವಿಗೆ
ಐಕಾತ್ಮ ರೂಪವಾದ ವಸ್ತು. ಐಕಾತ್ಮ ರೂಪವಾದ ಏನೋ ಆತ್ಮ ಒಬ್ಬನೇ ತಕ್ಕವನು ಅಂತ ಕರೆಸ್ಕೊಂಡಂತಹ ಆ ಪರಮಾರ್ಥ ವಸ್ತುವಿಗೆ ಹಲೋ ಯಾರಪ್ಪ ಐಕಾತ್ಮ ಎಂಬ ಹೆಸರಿನ ಕರೆಸಿಕೊಂಡ ವಸ್ತುವಿಗೆ ಐಕಾತ್ಮ ಎಂಬ ಹೆಸರಿನ ಕರೆಸಿಕೊಂಡಂತಹ ವಸ್ತುವಿಗೆ ಸತ್ಯಜ್ಞಾನಾದಿ ಎಲ್ಲಾ ಗುಣಗಳು ಎಲ್ಲ ಸ್ವಭಾವಗಳು ಬ್ರಾಕೆಟ್ ಹಾಕೊಳ್ಳಿ. ಸತ್ಯಜ್ಞಾನಾದಿ ಎಲ್ಲಾ ಸ್ವಭಾವಗಳು ಸ್ವತಃ ಅನುಭವದಿಂದಲೇ ಸಿದ್ಧವಾಗಿರುವುದರಿಂದ ಆ ಗುಣಗಳೆಲ್ಲವೂ ಸ್ವಭಾವದಿಂದ ಬಂದರು. ಅಮ್ಮ ಹೇಳಿಮ್ಮ ಏನ್ ಕೇಳ್ಬೇಕಾ? ಏನ್ ಅಡ್ತಾರಾ? ಅಡ್ಗಂಡಿ ಏನು ಅಡ್ಗಾರಂటే ಅಡ್వచ్చు అడుగరా భయమా ఎందుకు అడగండిమా అడగచ్చు ఏదైనా అడగాలంటే అడగండి. అడగాలా? జ్ఞానం అయిపోయిందా? పుస్తాస అయిపోయారా? అడగడానికి ఏమీ లేదు. తర్వాత అడుగుతారా? అయ్యో తర్వాత అడుగుతారా? అడగండిమా. తర్వాత అడుగుతాను స్వామి, ఇప్పుడేం లేదు స్వామి. అవునా? తర్వాత అడగండి. అలాగేమ్మా, అలాగే ಸಮಯ ಇರುವುದರಿಂದ ಸಿದ್ಧವಾಗಿರುವುದರಿಂದ ಅದನ್ನ ಸಂಪಾದನೆ ಮಾಡಿಕೊಳ್ಳಬೇಕಾಗಿಲ್ಲ. ಆ ಜ್ಞಾನವನ್ನ ಸಂಪಾದನೆ ಮಾಡಿಕೊಳ್ಳಬೇಕಾದದ್ದೇನಿಲ್ಲ ಎಂಬುದನ್ನು ಕೂಡ ಮುಂದೆ ಹೇಳಲಾಗುತ್ತದೆ. ಏನ್ ಬರ್ಕೊಂಡ್ಯೋ? ಮುಂದೆ ಹೇಳಲಾಗುತ್ತೆ ವಿಚಾರ ಹೇಗೆ ಅಂತ. ಯಾಕೆ ಸಂಪಾದನೆ ಮಾಡ್ಕೋಬೇಕಾ? ನಂಗೆ ಇಲ್ಲಿ ಕಣ್ಣಿದೆ, ಇಲ್ಲಿ ಮೂಗಿದೆ, ಸಂಪಾದನೆ ಮಾಡ್ಕೋಬೇಕಾ? ಇದ್ದೇ ಇದೆ. ಸತ್ಯಜ್ಞಾನ ಅಂತ ಸ್ವರೂಪನೇ ನಾನು, ಅದನ್ನಂತ ಭಾವನೆ ಮಾಡ್ಬೇಕು. ಸಂಪಾದನೆ ಮಾಡ್ಬೇಕು. ಏನ ಪರಮಾರ್ಥ ವಸ್ತು? ಪರಮಾರ್ಥ ವಸ್ತುವಿಗೆ ಸತ್ಯಜ್ಞಾನಾನಂತಾದಿ ರೂಪಗಳು. ಮತ್ತೆ ಅದಕ್ಕೆ ಗುಣಗಳು, ರೂಪಗಳು, ಗುಣಗಳು ಏನೇನೋ ಬರ್ಕೊಂಡ್ಬಿಡ್ತಾರೆ. ನೀವು ಹೇಳೋದೊಂದು ಗುಣಗಳು. ಓದ ಕೋತೆ ಓದು. ರೂಪಗಳ ಗುಣಗಳು ಸ್ವಭಾವದಿಂದಲೇ ಇರುವುದರಿಂದ ಹಂಗ್ ಬರ್ಕೊಂಡಿಲ್ಲ. ಏನೋ ಬರ್ಕೊಂಡು ಏನೋ ಓದ್ತೀಯಾ? ಬಹಳ ಕಷ್ಟಗಳು. ಯಾಕಂಗ ನಿಂಗೆ ಹಂಗೆ ಕೇಳಿಸುತ್ತಾ? ಏನೇನು ಬರೀದಿಯಲ್ಲ ಇರುವುದರಿಂದ ಆಯ್ತು. ತಪ್ಪು ಈ ತಪ್ಪು. ಅನ್ಯೇ ಆಹುಃ ಅನ್ಯ ಆಹು ಪದಾರ್ಥತ್ವ ಪ್ರಮಾಣಾಂತರಗಮ್ಯತಾಂ ಆತ್ಮನೋ ಅನಾಗಮಾತ್ ಸಿದ್ಧಿಃ ವ್ರೀಹ್ಯ ಜನ್ಯ ಪದಾರ್ಥವತ್. ಆತ್ಮನೋ ನಾಗಮಾತ್ ಸಿದ್ಧಿಃ, ಆತ್ಮನೋ ನಾಗಮಾತ್ ಸಿದ್ಧಿಃ
अन्य पदार्थात् ಅನ್ಯ ಆಹುಹೋ ಏನಿದೆ ಬಿಡಿಸಿದ್ದಾರೆ. ಅನ್ಯ ಆಹುಹೋ ಲೋಪ ಆಗತ್ತೆ. पदार्थत्वात् प्रमाणान्तरगम्यताम् आत्मनो नागमात् अन्ये आहुः पदार्थत्वात् प्रमाणान्तरगम्यताम् आत्मनः न आगमात् पदार्थवत् ಆತ್ಮನಃ ಆದಿ ಅನ್ಯ ಪದಾರ್ಥ ಗೃಹ್ಯಾದಿ ಗೃಹ್ಯಾದ್ಯನ್ಯ ಪದಾರ್ಥ ಒಂದೇ ಪದ ಮಾಡೋ. ಹಾ ವ್ರೀಹಿನ ಭತ್ತ, ಭತ್ತ, ತುಪ್ಪ, ದರ್ಭೆ, ಮೊಸರು, ಹಾಲು ಅದು ಪ್ರತ್ಯಕ್ಷ ಪ್ರಮಾಣ ಸಿದ್ಧವಾಗಿದೆ. ಅದು ಶಾಸ್ತ್ರ ಸಿದ್ಧಪಡಬೇಕಾಗಿಲ್ಲಪ್ಪ. ಯಾವ ಪದಾರ್ಥ ಆದ್ರೂ ಪದಾರ್ಥ ಸಿದ್ಧಿಗೆ ಶಾಸ್ತ್ರ ಬೇಕಿಲ್ಲ. ಯಾವ ಪದಾರ್ಥಕ್ಕೆ? ಲೋಕದಲ್ಲಿ ಸಿದ್ಧವಾಗಿರುವ, ಲೋಕದಲ್ಲಿಯೇ ಮೊದಲೇ ಶಾಸ್ತ್ರ ಮುಂಚೆನೆಯೇ ಸಿದ್ಧವಾಗಿರುವ ಪದಾರ್ಥವು ಶಾಸ್ತ್ರ ಪ್ರಮಾಣ ಸಿದ್ಧವಾಗಬೇಕಾಗಿಲ್ಲ. ಈ ಆತ್ಮ ಎಂಬುವ ಪದಾರ್ಥವೋ ಬರೀ ಶ್ರದ್ಧಾಗಮ್ಯವೋ? ಆತ್ಮ ಅನ್ನೋನು ಸಿದ್ಧ ವಸ್ತುವೋ ಸಾಧಿಸಬೇಕಾದ ವಸ್ತುವೋ? ಸ್ವರ್ಗ ಆದ್ರೆ ಸಾಧಿಸಬೇಕಾದ ವಸ್ತು. ಸ್ವರ್ಗಕ್ಕೆ ಶಾಸ್ತ್ರ ಬೇಕೋ? ಸಿದ್ಧವಲ್ಲ. ಆತ್ಮ ಸಿದ್ಧವೋ ಸಾಧ್ಯವೋ? ಸಿದ್ಧ ವಸ್ತು ಒಮ್ಮೆ ಪರಮಾನಂತ ಗೋಚರ ಬೇಕು ನಿಯಮ ಇದೆ. ಅದನ್ನ ಹೊರಹಾಕಿ ನೋಡೋಣ. ಸಿದ್ಧಾಂತ ದೃಷ್ಟಾಂತ ಕೊಟ್ಟೋ ಇಲ್ಲ ನೋಡೋಣ. ಒಂದು ಸಿದ್ಧವಾದ ವಸ್ತು ಪ್ರಮಾಣಾಂತರ ಗೋಚರವಾಗಿಲ್ಲ. ಒಂದಕ್ಕೊಂದು ಕಾಂಟ್ರವರ್ಸಿ ಅದು. ಸಿದ್ಧವಾದ ವಸ್ತು ಪ್ರಮಾಣ ಅಂದ್ರೆ ಇಂದ್ರಿಯಗಳು. ಈ ಪದಾರ್ಥವಾಗಿದ್ದರೆ ಇಂದ್ರಿಯ ಗೋಚರವಾಗಿರ್ಲೇಬೇಕು. ಇಂದ್ರಿಯ ಗೋಚರವಾಗಿದ್ದರೆ ಅದು ಸಿದ್ಧವಾದ ವಸ್ತುವೇ ಆಗಿರ್ಬೇಕು. ಸಿದ್ಧವಾದ ವಸ್ತುವಿನೇ ಇಂದ್ರಿಯ ತಿಳಿಸೋದು. ಈ ವಸ್ತುವಿನಲ್ಲಿ ಆತ್ಮ ಸಿದ್ಧ ವಸ್ತು ನೀವು ಅನ್ನೋದಾದ್ರೆ ಅವಾಗ ಅದು ಪ್ರಮಾಣಾಂತರ ಗೋಚರ ಅಂದ್ರೆ ಶಾಸ್ತ್ರ ಪ್ರಮಾಣ ಗೋಚರ ಅಂತ ಆಗೋದೇ ಇಲ್ಲ. ಶಾಸ್ತ್ರ ಅದನ್ನು ಹೇಳೋ ಅವಶ್ಯಕತೆಯೂ ಇಲ್ಲ. ಯಾಕೆ ಹೇಳ್ಬೇಕು ಶಾಸ್ತ್ರ? ಅನ್ಯ ಆಹು ಕೆಲವರು ಹೇಳುತ್ತಾರೆ, ನೀವು ಹೇಳುವಂತ ಆತ್ಮನೆಂಬುವನು ಪದಾರ್ಥವಾಗಿರುವುದರಿಂದ ಆತ್ಮನೆಂಬುವಾತನು ಪದಾರ್ಥವಾಗಿರುವುದರಿಂದ ಅಂದ್ರೆ ಪದದ ಅರ್ಥ, ಪದಕ್ಕೆ ಅರ್ಥ ವಸ್ತು ಅಂತ ಅರ್ಥ. ಪದಾರ್ಥವಾದ್ರಿಂದ ವಸ್ತು ಆದ್ದರಿಂದ ಮಾಡ್ಕೊಳ್ಳಿ. ವಸ್ತು ಆದ್ದರಿಂದ ಅದು ಪ್ರಮಾಣಾಂತರಕ್ಕೆ ಗೋಚರವಾಗಿರಲೇಬೇಕು. ಪ್ರಮಾಣಾಂತರನೇನೋ ಶಾಸ್ತ್ರ ಬಿಟ್ಟು ಬೇರೆ, ಶಾಸ್ತ್ರ ಬಿಟ್ಟು ಬೇರೆ ಪ್ರತ್ಯಕ್ಷಾದಿ ಪ್ರಮಾಣಕ್ಕೆ ಗೋಚರವಾಗಿರಲೇಬೇಕು. ಇದು ಅವ್ಯಭಿಚಾರಿ ಅನುಮಾನ. ಈ ಅನುಮಾನಕ್ಕೆ ಅಪವಾದ ಇಲ್ಲ. ಪದಾರ್ಥವಾಗಿದೆ, ಶಾಸ್ತ್ರೀಯ ಗಮ್ಯವಾಗಿದೆ ಇಲ್ಲ. ಶಾಸ್ತ್ರೀಯ ಗಮ್ಯವಾದ ಪದಾರ್ಥ ಅಲ್ಲ, ಸಿದ್ಧ ವಸ್ತು. ಅದು ಒಂದು ಪದಾರ್ಥ. ಸಾಧ್ಯ ವಸ್ತುವಿಗೆ ಶಾಸ್ತ್ರ ಗೊತ್ತಾಗ. ಪುಣ್ಯ ಪಾಪ ಶಾಸ್ತ್ರಲೇ ಗೊತ್ತಾಗೋದು. ಧರ್ಮಾಂತರ ಲೋಕಾಂತರ ಶಾಸ್ತ್ರಲೇ ಗೊತ್ತಾಗೋದು. ಸಿದ್ಧ ವಸ್ತು ಅಲ್ಲ. ಪುಸ್ತಕ, ಕುರ್ಚಿ, ಪೆನ್ನು ಶಾಸ್ತ್ರ ಬೇಕಿಲ್ಲಪ್ಪ. ಏನಾಯ್ತು? ಕೆಲವರು ಹೇಳುತ್ತಾರೆ ಆತ್ಮನು ಪದಾರ್ಥವಾಗಿರುವುದರಿಂದ ಅದು ಶಾಸ್ತ್ರ ಬಿಟ್ಟು ಬೇರೆ ಪ್ರಮಾಣಕ್ಕೆ ಗೋಚರವಾಗಿದೆ ಎಂಬುದನ್ನಾಗಿ ಒಪ್ಪಿಕೊಳ್ಳಿರಿ. ಅದು ಭತ್ತವೇ ಮುಂತಾದವುಗಳಂತೆ ಮುಂತಾದ ಬೇರೆ ಪದಾರ್ಥಗಳಂತೆ, ಭತ್ತವೇ ಮುಂತಾದ ಬೇರೆ ಪದಾರ್ಥದಂತೆಯೇ ಆಗಮದಿಂದ ಸಿದ್ಧಿ ಆಗುವುದಲ್ಲ. ಭತ್ತವೇ ಮುಂತಾದ ಬೇರೆ ಪದಾರ್ಥ ಹೇಗೆ ಆಗಮನ ಸಿದ್ಧವಲ್ಲವೋ, ಭತ್ತ, ರಾಗಿ, ಜೋಳ, ಗೋಧಿ, ಕಡ್ಲೆ, ಹೆಸರು, ತುಪ್ಪ, ಹಸು, ಕಾಲು ಪ್ರಮಾಣಾಂತರ ಗೋಚರ. ಅದು ಆಗಮನ ಶಾಸ್ತ್ರ. ಅದು ಸಿದ್ಧವಾಗಬೇಕಾಗಿಲ್ಲ, ಸಿದ್ಧವಾಗುವುದು ಅಲ್ಲ. ಸಾಮಾನ್ಯ ಸೂತ್ರ ವಿಚಾರ ಇದು. ಬ್ರಹ್ಮಸೂತ್ರ ಸಾಮಾನ್ಯ ಸೂತ್ರ ಇದೇ ಚರ್ಚೆ ಮಾಡಿರೋದು. ಅಂದ್ರೆ ವಾದಿಗಳು ವೇದ ಪ್ರತಿಪತ್ತಿ ವಿಧಿ ವಿಶೇಷಿಯ ವೇದೇ ಆತ್ಮ ಸಮರ್ಪದೆ ಅಂತ ಉಪಾಸನೆ ವಿಧಿಗೆ ವಿಶೇಷವಾಗಿ ಆತ್ಮ ಹೇಳ್ತಾ ಇದೆ ಹೊರತು ಸಿದ್ಧವಾದ ವಸ್ತು ಹೇಳ್ತಾ ಇಲ್ಲ. ಸಿದ್ಧ ವಸ್ತು ಹೇಳಿದ್ರೆ ವೇದ ಅಪ್ರಮಾಣ ಆಗುತ್ತೆ. ಗೊತ್ತಿಲ್ಲದಂತ ಅಕೃತಕರ್ತ ಶಾಸ್ತ್ರ ಕೃತಾನುಕಾರಿತ್ವ ಅಪ್ರಮಾಣ ಅಂತ. ಯಾವ್ದು ಗೊತ್ತಿಲ್ವೋ ಯಾವ್ದು ಉಂಟಾಗಿಲ್ಲ ಅದನ್ನ ಮಾಡ್ಕೊಡ್ಬೇಕು ಶಾಸ್ತ್ರ. ಗೊತ್ತಿರೋದನ್ನೇ ಮಾಡಿದ್ದನ್ನೇ ಶಾಸ್ತ್ರ ಅದಕ್ಕೆ ಮಾಡ್ಬೇಕು. ಅದನ್ನ ಮಾಂಡುಕ್ಯ
ಸಿದ್ಧಾಂತಗೂ ಇಷ್ಟು ಸರಿ ಆ ಗೊತ್ತಿದ್ದು ತಪ್ಪ ಗೊತ್ತಾಗ್ಬಿಟ್ಟಿದೆಯಲ್ಲ ಅದಕ್ಕೆ ಶಾಸ್ತ್ರ ಬೇಕು ಅಂತಾರೆ. ಹೌದು, ಸಿದ್ಧವಾದ ಪದಾರ್ಥವೇ ಆತ್ಮ ಪದಾರ್ಥ. ಸಿದ್ಧವಾದರೂ ಹೇಗೆ ಸಿದ್ಧವಾಗ್ಬಿಟ್ಟಿದೆ? ತಪ್ಪಾಗಿ ಸಿದ್ಧವಾಗ್ಬಿಟ್ಟಿದೆ. ಅದನ್ನು ಸರಿಪಡಿಸೋಕೆ ಶಾಸ್ತ್ರ ಬೇಕು, ಶಾಸ್ತ್ರವೇ ಬೇಕು. ಸಿದ್ಧವಾದ ಪದಾರ್ಥಕ್ಕೆ ಪ್ರಮಾಣಾಂತರ ಬೇಡ ಅನ್ನೋದು ಸಿದ್ಧಾಂತಕ್ಕೂ ಒಪ್ಪಿಗೆನೆ, ಪೂರ್ವಪಕ್ಷಿಗೂ ಒಪ್ಪಿಗೆನೆ. ಇಷ್ಟವೇ. ಆತ್ಮ ಸಿದ್ಧ ಪದಾರ್ಥ ಅನ್ನೋದು ಇಬ್ಬರಿಗೂ ಒಪ್ಪಿಗೆನೆ. ಆದರೂ ಆತ್ಮನಿಗೆ ಶಾಸ್ತ್ರ ಬೇಕು ಅಂತ ಸಿದ್ಧಾಂತ ಹೇಳ್ತಾರೆ. ಅದ ಹೆಂಗೆ ಏನ್ ಕೇಳಿದ್ದಕ್ಕೆ, ಸಿದ್ಧ ಪದಾರ್ಥವಾದರೂ ಆತ್ಮ ತಪ್ಪಾಗಿ ತಿಳ್ಕೊಂಡಿದ್ವಿ ಆತ್ಮನ ಬಗ್ಗೆ. ಅವನು ಕರ್ತೃ ಭೋಕ್ತೃ, ಜನ್ಮ ಮರಣಾದಿ ಉಳ್ಳವನು, ಹಸಿವು ಬಾರಿಕೆ ಉಳ್ಳವನು, ಶೋಕಮೋಹ ಉಳ್ಳವನು ತಗೊಂಡ್ಬಿಟ್ಟಿದೀವಿ. ಅದಿಲ್ಲ ಅಂತ ಹೇಳೋಕೆ ಶಾಸ್ತ್ರವೇ ಬೇಕಪ್ಪ. ಶಾಸ್ತ್ರದಲ್ಲಿ ಅದು ಗೊತ್ತಾಗೋದಿಲ್ಲ. ಆಗಮ ಮಂತ್ರೇಣ ಉತ್ಪ್ರೇಕ್ಷಿತವೇ ನ ಶಕ್ಯಂ. ಬರ್ಕೊಂಡ್ರಮ್ಮ ಸುಮನ ಅಕ್ಕ? ಅನ್ವಯ ವ್ಯತಿರೇಕಾಭ್ಯಾಂ ಜಾಗ್ರತ್ ಸ್ವಪ್ನ ಸುಷುಪ್ತಿತಃ ವಿವಿಚ್ಯಾತ ಸ್ವಮಾತ್ಮಾನಂ ಪ್ರತ್ಯಭಿಜ್ಞಾನತಸ್ತಥಾ ಮಾಂ ವ್ಯಾಪಾರ ಸಮಾಪ್ತತ್ವಾನ್ ನ ಭೂಯಸ್ತದಪೇಕ್ಷಿತಾ ನ ಭೂಯಸ್ತದಪೇಕ್ಷಿತಾ. अन्वयं व्यतिरेकाभ्यां जागृत सुषुप्तितः विविच्य अतः त्वम् आत्मानं प्रत्यभिज्ञानतः तथा भावव्यापारसमाप्तत्वात् न भूयः ತದಪೇಕ್ಷಿತ. ಹೆಂಗ್ ಸ್ವತಃ ಸಿದ್ಧ ಅಂತೀರಾ? ಸಿದ್ಧ ಪದಾರ್ಥ ಅಂತ ಹೆಂಗ್ ಹೇಳ್ತೀರಾ ಅಂತ ಕೇಳಬಹುದು. ಯಾವ್ದನ್ನ? ಆತ್ಮನ. ಇವಾಗ ಭತ್ತ ಸಿದ್ಧ ಪದಾರ್ಥ, ಗೋಧಿ ರಾಗಿ ಅದು ಸಿದ್ಧ ಪದಾರ್ಥ. ಆತ್ಮ ಸಿದ್ಧ ಪದಾರ್ಥ ಅಂತ ಹೆಂಗ್ ಪ್ರೂವ್ ಮಾಡ್ತೀರಾ ಅಂತ ಕೇಳೋದಾದ್ರೆ ಅದಕ್ಕೆ ಹೇಳ್ತಾನೆ ನೋಡಿ, ಅನ್ವಯ ವ್ಯತಿರೇಕ ಮಾಡಿ. ಅನ್ವಯ ವ್ಯತಿರೇಕ ಏನೋ, ಯಾವ್ದು ಎಲ್ಲೂ ಸೇರ್ಕೊಂಡಿದೋ ಅನ್ವಯ, ಯಾವ್ದು ಬಿಟ್ಬಿಟ್ಟು ಹೋಗೋದು ಅದೇ. ಇವಾಗ ಎಚ್ಚರ ಇದ್ದಾಗ ಕನಸು ನಿದ್ದೆ ಇಲ್ಲ, ಕನಸಿದ್ದಾಗ ಎಚ್ಚರ ನಿದ್ದೆ ಇಲ್ಲ, ನಿದ್ದೆ ಇದ್ದಾಗ ಕನಸು ಇಲ್ಲ. ಆತ್ಮ ಮೂರು ಇದ್ದಾನೆ, ಮೂರು ಬಿಟ್ಟಿದ್ದಾನೆ. ಆತ್ಮ ಸಿದ್ಧವಾಯಿತು. ಅನ್ವಯ ವ್ಯತಿರೇಕದಿಂದ ನನಗೆ ಎಚ್ಚರ, ನನಗೆ ಕನಸು, ನನಗೆ ನಿದ್ದೆ, ನಾನೇ ನಿದ್ದೆ ಆಗಿದ್ದೆ, ನಾನು ಕಾಮನ್ನು ಮೂರಲ್ಲೂ. ಆದ್ರೆ ಎಚ್ಚರ ಕನಸಲ್ಲ, ಕನಸು ಎಚ್ಚರ ಅಲ್ಲ. ನಿದ್ದೆ ಎಚ್ಚರ ಕನಸಲ್ಲ, ಒಂದಿದ್ದಾಗಿ ಎರಡು ಇರೋಲ್ಲ. ನಾನು ಮಾತ್ರ ಮೂರಲ್ಲೂ ಇರ್ತೀನಿ, ಮೂರು ಬಿಟ್ಟು ಇರ್ತೀನಿ. ಅದನ್ನ ನಾನು ಸ್ವತಃ ಸಿದ್ಧ. ಹೇಗೆ ಭತ್ತ ಸ್ವತಃ ಸಿದ್ಧವೋ, ಸ್ವತಃ ಸಿದ್ಧ ಭತ್ತ ಸಿದ್ಧಪಡಿಸೋದಕ್ಕೆ ಎಲ್ಲ ಬರ್ಬೇಕಾ? ಅದು ಮಾಡಿ ಭತ್ತ ಇರುತ್ತಲ್ಲೇ. ಲೋಕದಲ್ಲಿ ಪದಾರ್ಥ ಸ್ವತಃ ಸಿದ್ಧವಾಗಿದೆ, ಅದ್ರ ಪಾಡಿಗೆ ಅದಿದೆ. ಭತ್ತವನ್ನ ಯಾರು ನೀವು ಹೋಗಿ ಎಸ್ಟಾಬ್ಲಿಷ್ ಮಾಡ್ಬೇಕಾಗಿಲ್ಲ. ಭತ್ತ ಪಾಡಿಗೆ ಇರುತ್ತೆ, ಗೋಧಿ ಪಾಡಿಗೆ ಇರುತ್ತೆ. ಅದು ಸ್ವತಃ ಸಿದ್ಧವಾಗಿರೋದ್ರಿಂದ ಅದು ಪ್ರಮಾಣಾಂತರ ಅಪೇಕ್ಷೆ ಇಲ್ಲ, ಅದಕ್ಕೆ ಪ್ರತ್ಯಕ್ಷದಲ್ಲಿ ಗೊತ್ತಾಗ್ಬಿಡುತ್ತೆ. ಅಲ್ವಾ? ಹೀಗೆ ಆತ್ಮನು ಕೂಡ ಸ್ವತಃ ಸಿದ್ಧ ಪದಾರ್ಥ. ಹೆಂಗೆ ಕೇಳ್ತೀರೋ, ಜಾಗೃತ್ ಸ್ವಪ್ನ ಸುಷುಪ್ತಿಗಳಿಂದ ಅನ್ವಯ ವ್ಯತಿರೇಕ ಮಾಡುವುದರ ಮೂಲಕ ಮುಂಚೆ ಮಾಡಿ ಅನ್ವಯ ವ್ಯತಿರೇಕ ಎಂಬ ಯುಕ್ತಿಯಿಂದ ಅನ್ವಯ ವ್ಯತಿರೇಕ ಎಂಬ ಯುಕ್ತಿಯಿಂದ ಜಾಗೃತ್ ಸ್ವಪ್ನ ಸುಷುಪ್ತಿ ಎಂಬ ಸ್ಥಾನದಿಂದ ಆತ್ಮವನ್ನು ಬಿಡಿಸಿಕೊಂಡು ಆತ್ಮನೆಂಬ ಪದಾರ್ಥವನ್ನ ಬೇರ್ಪಡಿಸಿಕೊಂಡು ಹಾಗೆಯೇ ಪ್ರತಿಭಿಜ್ಞಾನದಿಂದ ಗುರುತಿಸಿಕೊಂಡದ್ದಾದರೆ ಪ್ರತಿಭಿಜ್ಞಾನ ಅವನೇ, ನಾನು ಯಾವ ನಿದ್ದೆ ಮಾಡುವನೋ ಅವನೇ ಎಚ್ಚೆತ್ತ, ಅವನೇ ಕಳ್ಸ್ಕೊಂಡವನು. ನಾನೇ ಈಗ ಎಚ್ಚೆತ್ತೀನಿ, ನಿದ್ದೆ ಮಾಡೋ ನಾನೇ ಎಚ್ಚೆತ್ತವನು, ಕಲಿಸ್ಕೊಂಡ ನಾನೇ ಇಲ್ಲಿದ್ದೀನಿ. ನಾನೇ ಅದು ಪ್ರತಿಭಿಜ್ಞೆ ಆಗ್ತಾ ಇದೆ. ಒಬ್ಬನೇ ನಾನು ಅಂತ ಗುರುತಾಗ್ತಾ ಇದೆ. ಒಬ್ಬನೇ ನಾನು ಎಂಬ ಗುರುತಿನಿಂದ
ಪ್ರಮಾಣ ವ್ಯಾಪಾರವು ಸಮಾಪ್ತವಾಗುವುದರಿಂದ ಪ್ರಮಾಣ ವ್ಯಾಪಾರದಲ್ಲಿ ಮುಗೀತು, ಗೊತ್ತಾಗ್ಬಿಡ್ತಲ್ಲ ಆತ್ಮ, ಗೊತ್ತಾದ್ಮೇಲೆ ಇನ್ನದಕ್ಕೆ ಮುಗಿಯೋದ್ರಿಂದ ಮತ್ತೆ ಆ ಪ್ರಮಾಣ ವ್ಯಾಪಾರದ ಅಪೇಕ್ಷೆ ಇಲ್ಲ. ಭೂಯಃ ಅಪೇಕ್ಷಿತ ನಾಸ್ತಿ ಇಲ್ಲ. ಗುರುತಾಗುವುದರಿಂದ ಹಾಗೆಯೇ ಮುಂಚೆ ಹಾಗೆಯೇ ಒಬ್ಬನೇ ನಾನು ಗುರುತಾಗುವುದರಿಂದ ಅಲ್ಲಿಗೆ ಪ್ರಮಾಣ ವ್ಯಾಪಾರವು ಸಮಾಪ್ತವೂ ಆಗುತ್ತದೆ. ಆದ್ದರಿಂದ ಓಹೋ ಎಲ್ಲಿಟ್ಟೆ ಶ್ಲೋಕ ತಗೊಂಬಂದೆ, ಕೇಳಿ ಬಂದೇ ಇಲ್ಲ. ಎಷ್ಟೇ ಶ್ಲೋಕ ತೆಗಿಬೇಕು? ಎಲ್ಲಿ ಶ್ಲೋಕ? ಕುಂತಿಕೊಂಡೆ ನೋಡ, ಇನ್ನೊಂದು 20 ಶ್ಲೋಕ ಬಂದ್ರೆ ಆ ವ್ಯಾಪಾರ ಅಪೇಕ್ಷಿತ ನಿಂಗು ಅಪೇಕ್ಷೆ ಮಾಡುವ ಅಪೇಕ್ಷೆ ಪಡುವವನು ಎಂಬುದು ಉಳಿಯೋದಿಲ್ಲ, ಮತ್ತೆ ಅದನ್ನು ಅಪೇಕ್ಷೆ ಮಾಡುವ ಆತನು ಉಳಿಯೋದಿಲ್ಲ. ಅಲ್ಲ ಅಂದ್ರೆ ಇದು ತಾತ್ಪರ್ಯ ಅಂದ್ರೆ ಹೇಗೆ ಭತ್ತ ತುಪ್ಪ ಇದೆಲ್ಲ ಸ್ವತಃ ಸಿದ್ಧ ಆಗಿದೆ, ಪ್ರತ್ಯಕ್ಷನೇ ಸಿದ್ಧ ಆಗಿದೆ, ಅದಕ್ಕೆ ಶಾಸ್ತ್ರ ಬೇಕಿಲ್ಲಪ್ಪ. ಹಾಗೆ ಆತ್ಮನ ಪ್ರತ್ಯಕ್ಷಲೇ ಗೊತ್ತಾಗ್ತಾನೆ ಅಲ್ಲಿ ಇದು ಮಾಡಿ, ಮತ್ತೆ ಶಾಸ್ತ್ರ ಬೇಕಪ್ಪ. ಅದು ತರ್ಕ ಯುಕ್ತಿ, ಅದು ಪ್ರತಿ ಬಿಂಗಿನ ಗೊತ್ತಾಗ್ತಾನೆ, ನಾನೇ ಅಂತ ಗೊತ್ತಾಗ್ತಾ ಇದ್ದಾನೆ. ಶಾಸ್ತ್ರ ಎದಕ್ಬೇಕು? ಅದರಿಂದ ಶಾಸ್ತ್ರ ಯಾತಕ್ಕೆ ಅಂದ್ರೆ ಸಂಪಾದನೆ ಮಾಡ್ಕೊಳ್ಳಬೇಕು, ಉಪಾಸನೆ. ಅದನ್ನ ಅಂತ ಆತ್ಮನ ಉಪಾಸನೆ ಮಾಡ್ಬೇಕು. ಆತ್ಮ ಗೊತ್ತಾಗಿದ್ದಾನೆ, ಆ ಆತ್ಮನಿಗೆ ಇಂಥ ಗುಣ ಇದೆ ಅಂತ ಗೊತ್ತಿಲ್ಲ. ಯಾವ ಗುಣ? ಸತ್ಯ, ಜ್ಞಾನ, ಅಂತ ಅಪಹತ ಪಾಪ, ಬಿಜುರೋ, ಸ್ಮೃತಿ, ವಿಶೋಕೋ, ಅದೆಲ್ಲ ಸಂಪಾದನೆ ಮಾಡ್ಕೋಬೇಕು. ಅದಕ್ಕೆ ಬಂದಿದೆ ಅಂತ ಸಂಪಾದನೆಯನ್ನ ಮನಸ್ಸಿನ ಭಾವನೆ ಮಾಡಿ ಮುಂದೆ ಅದಕ್ಕೆ ಪೀಠಿಕೆ ಆಗ್ತಾ ಇದ್ದಾನೆ. ತಾನು ಸಂಪಾದನೆ ಬೇಕು ಅಂತ ಮೇಲೆ ಸಂಪಾದನೆ ಇಲ್ಲ ಅಂದಲ್ಲ ಭಾಷೆಗಾರ, ಇವರು ವಾರ್ತೆಗಾರರು. ಸ್ವತಃ ಅನುಭವದಿಂದ ಸಿದ್ಧ ಆದ್ಮೇಲೆ ಸಂಪಾದನೆ ಯಾತಕ್ಕೆ ಮಾಡ್ಬೇಕಪ್ಪ? ಅಲ್ಲಪ್ಪ, ಸ್ವತಃ ಅನುಭವದಿದ್ದ ಪ್ರತ್ಯಕ್ಷ ಸಿದ್ಧ ಆಯ್ತು, ಶಾಸ್ತ್ರ ಇರ್ಬೇಕು ಅದಕ್ಕೆ ಅಂತಂದ. ಶಾಸ್ತ್ರ ಹೇಳ್ತಾ ಇರೋದ್ರಿಂದ ಏನ್ ಮಾಡ್ಬೇಕು? ಸಂಪಾದನೆ ಮಾಡ್ಬೇಕು, ಪ್ರತ್ಯಕ್ಷ ಸಿದ್ಧ ನಮ್ದು ಹೇಳ್ತಾನೆ. ತಿಳ್ಕೊಂಡ ಅಂಕಲ್? ಎಂಬ ಯುಕ್ತಿ ಅಲ್ಲ, ಯುಕ್ತಿ ಆದಿಂದಲೂ ಅಬ್ಬಗಳು ಆದಿಂದಲೂ ಆತನೇ ನಾನು ಎಂಬ ಅದು ಬರ್ಕೊಟ್ಟಿಲ್ಲ ನೀನು. ಆತನೇ ನಾನು ಎಂಬ ಪ್ರತಿಭಿಜ್ಞೆಯಿಂದ ಗುರುತಾಗುವುದರಿಂದ ಇಂದ ಗುರುತಾಗ್ತಾನೆ. ಪ್ರತಿಜ್ಞೆ ಎಂಬ ಅಲ್ಲ, ಪ್ರತಿಜ್ಞೆಯಿಂದ ಗುರುತಾಗುತ್ತೆ. ಪ್ರತಿಭಿಜ್ಞೆ ಎಂಬ ಪ್ರಮಾಣದಿಂದ ಗುರುತಾಗುತ್ತೆ. ಪ್ರತಿಭಿಜ್ಞಾ ಪ್ರಮಾಣದಿಂದ ಗುರುತಾಗುವುದರಿಂದ ಪ್ರತಿಜ್ಞೆ ಎಂಬ ಅನ್ಕೊಂಡಿಲ್ಲ. ಪ್ರತಿಜ್ಞೆ ಎಂಬ ಪ್ರಮಾಣದಿಂದ ಬರ್ಕೊಳ್ಳೋದ್ರಲ್ಲಿ ದರಿದ್ದ ಇವನ್ ಪ್ರಮಾಣ ಇಂದಿಗೆ ಆಡಿದಾನೆ ಇಟ್ಲೇ ಬದಿ ಕೊಡಂಬಿ ನೀವು ಹೊಸ ಗುರುತಾಗುವುದರಿಂದ ಪ್ರಮಾಣ ವ್ಯಾಪಾರವು ಸಿದ್ಧವಾಗುವುದರಿಂದ ಮತ್ತೆ ಆ ಪ್ರಮಾಣದಿಂದ ಅಪೇಕ್ಷೆ ಉಂಟಾಗುತ್ತದೆ. ಮತ್ತೆ ಯಾವ ಪ್ರಮಾಣ ಏನು ಅಪೇಕ್ಷೆ?
ಗೊತ್ತಾಗುದಿಲ್ಲ ಅಲ್ಲ. ಹಾ ಏನ್ ಮಕ್ಕಳೇ ಮತ್ತೆ ಪ್ರಮಾಣದ ಅಪೇಕ್ಷೆ ಉಂಟು ಆಗತ್ತೆ. ಹೀಗೆ ಪ್ರಮಾಣ ಅದು ಸರಿಯಾಗಿ ಕಾಲ ಕ್ರಮ ಬರೋಲ್ಲ. ಪ್ರಮಾಣ ಮಹಾತ್ಮದಿಂದ ಮತ್ತೆ ಅದಕ್ಕೆ ಆ ಆತ್ಮವಸ್ತುವಿಗೆ ಪ್ರಮಾಣದ ಅಪೇಕ್ಷೆ ಇಲ್ಲ. ಮತ್ತೆ ಆತ್ಮವಸ್ತುವಿಗೆ ಅಂತ ಆತ್ಮವಸ್ತು ಪ್ರಮಾಣದ ಅಪೇಕ್ಷೆ ಇರುವುದಿಲ್ಲ. ಅದನ್ನ ಏನ್ ಮಾಡ್ಬೇಕಾದ್ರೆ ನೀನೇನ್ ಹೇಳ್ತೀಯ ಅಂತ ಕೇಳಿದ್ರೆ ಅದಕ್ಕೆ ಅವನು ಉತ್ತರ ಕೊಡ್ತಾನೆ. ಕೋತೆ ನಿನ್ ಪ್ರಕಾರ ಹಾಗಾದೇನು ಸಿದ್ಧವಾಗಿರೋ ವಸ್ತು ಆದ್ಮೇಲೆ ಶಾಸ್ತ್ರ ಯಾತಕ್ಕೆ ಬಂತು ನೀನ್ ನನ್ನನ್ನು ಕೇಳು. ನನ್ನ ಯಾರನ್ನ ಹೌದು ಸಂಪಾದನೆ ಮಾಡ್ಕೋಬೇಕು ಅನ್ನೋ ಆದಿ ಹೇಳ್ತಾನೆ. ತದ್ವಾಸನ ನಿರೋಧೇತಃ ಪುಮಾನ್ ಶ್ರುತ್ಯ ನಿಯುಜ್ಯತೆ ಮಾನಸೋ ವಾ ನಿರೋಧೇಸೋ ನತು ವಸ್ತವ ಬೋಧನೆ. ಮನಸೋ ವಾ ಮಾನಾಂತರೇಣ ತತ್ಸಿದ್ಧೇ ನಾತ್ಮ ವ್ಯಾಪ್ಯತೆ ವಚಃ. ಪುಮಾನ್ ಶ್ರುತ್ಯ ನಿರುಜ್ಯಜಲ ಹಾ ಅತಃ ಆದ್ದರಿಂದ ಪುಮಾನ್ ಪುರುಷನು ಶ್ರುತಿಯಿಂದ ತದ್ವಾಸನೋ ನಿರೋಧೇ ನಿಯುಜ್ಯತೆ. ಆ ವಾಸನೆಯನ್ನ ಸಂಸಾರ ವಾಸನೆ ಇದೆಯಲ್ಲ ಅದನ್ನ ಅಡಗಿಸೋದಕ್ಕೆ ಶಾಸ್ತ್ರ ನಿಯೋಗ ಮಾಡ್ತಾ ಇದೆ. ನಿಮಗೆ ಸಂಸಾರ ವಾಸನೆ ಕೂತ್ಕೊಂಡ್ಬಿಟ್ಟಿದೆಯಲ್ಲೋ, ನಾನು ಮಾಡೋನು ಅನುಭವಿಸೋನು ತಿಳ್ಕೋನು, ನಾನು ಜನ್ಮ ಮರಣ ಉಳ್ಳವನು, ಹಸಿವು ಬಾರಿಕೆ ಉಳ್ಳವನು, ಇದನ್ನು ತಿಳ್ಕೊಂಡಿದೆಯಲ್ಲ, ಈ ವಾಸನೆಯನ್ನ ಕರಗಿಸುವುದಕ್ಕೆ ಶಾಸ್ತ್ರ ನಿಯೋಗ ಮಾಡ್ತಾ ಇದೆ. ಹೇಗೆ ಅಗ್ನಿಹೋತ್ರ ನಿಯೋಗ ಮಾಡುತ್ತೋ, ಅಗ್ನಿಕಾರ್ಯ ಬ್ರಹ್ಮ ನಿಯೋಗ ಮಾಡುತ್ತೋ, ಮುಮುಕ್ಷುವಿಗೆ ಇನ್ನೆಲ್ಲ ತುಂಬಿಕೊಂಡಿರುವ ವಾಸನೆಯನ್ನ ನಿರೋಧ ಮಾಡ್ಕೊಳ್ಳೋದು ಅನ್ನುವ ವಿಷಯದಲ್ಲಿ ನಿಯೋಗವನ್ನು ಉಂಟು ಮಾಡ್ತಾ ಇದೆ. ಅತಃ ಆದ್ದರಿಂದ ಅದ ಪುರುಷನು ಶ್ರುತಿಯಿಂದ ಆ ಆತ್ಮನಲ್ಲಿರುವ ಆ ಅಂತಃಕಲ್ಲಿರುವ ವಾಸನೆಯನ್ನ ಅಡಗಿಸುವುದರ ವಿಷಯದಲ್ಲಿ, ಅಂತಃಕಲ್ಲಿರುವ ವಾಸನೆಗಳನ್ನ ಅಡಗಿಸುವ ವಿಷಯದಲ್ಲಿ ನಿಯೋಗಿಸಲ್ಪಡುತ್ತಾನೆ. ಅದೇ ಅವನಿಗೆ ಅಡ್ಡಿ ಆತ್ಮಜ್ಞಾನಕ್ಕೆ ಅಂತಾನೆ. ಅವನು ಆತ್ಮಜ್ಞಾನ ಯಾಕೊಂದು ಉಂಟಾಗ್ತಿಲ್ಲ ಅಂದ್ರೆ ಅಂತಃಕರದಲ್ಲಿ ವಿಷಯ ವಾಸನೆ ತುಂಬಿಕೊಂಡಿದೆ. ಅಂತಃಕರದಲ್ಲಿರುವ ವಿಷಯ ವಾಸನೆಯನ್ನು ಅಡಗಿಸುವುದರಲ್ಲಿ ನಿಯೋಗಿಸಲ್ಪಟ್ಟಿರುತ್ತಾನೆ. ನಿಯೋಗಿಸುವುದರಿಂದ ಕಟ್ಪಾಡು ಮಾಡಲ್ಪಡುತ್ತಾನೆ. ವಾಸನಾಕ್ಷೇಮ, ಆಸೆ ಬಿಡು, ಕಾಮ ಬಿಡು, ಲೋಭ ಬಿಡು, ಸುಳ್ಳು ಬಿಡು, ಹಿಂಸೆ ಬಿಡು, ಕೆಟ್ಟ ವಾಸನೆ. ಹಾ ಯಾವ್ಯಾವ ಒಂದು ಕೆಟ್ಟ ವಾಸನೆ ಮನಸ್ಸಿದೆಯೋ ಅದನ್ನ ಕರಗಿಸೋದಕ್ಕೆ ಶಾಸ್ತ್ರ ನಿಯೋಗ ಮಾಡ್ತಾ ಇದೆ. ಪರಿಷತ್ ಅದನ್ನೇ ಹೇಳ್ತಾ ಇದೆ ಅಂತ ಅವನು ಹೇಳೋದು. ಆತ್ಮನ್ ತಿಳ್ಸ್ಕೊಳ್ತಾ ಇಲ್ಲ. ಯಾಕೆ ಹೇಳಿ, ಆತ್ಮ ಸಿದ್ಧ ಇದ್ದಾನೆ. ಅಥವಾ ಇಷ್ಟ ಇಲ್ಲ ಅಂದ್ರೆ ಮನಸ್ಸೋ ನಿರೋಧೆ ಅಸು ಅಥವಾ ಈತನು, ಈ ಸಾಧಕನು ಮನಸ್ಸಿನ ನಿರೋಧವನ್ನು ಮಾಡಿಕೊಳ್ಳುವುದಲ್ಲಾದ್ರೂ ನಿಯುಕ್ತನಾಗಿದ್ದಾನೆ ಎಂದು ಅರ್ಥ ಮಾಡಬಹುದು. ಮನಸ್ಸನ್ನು ಅಡಗಿಸುವುದಕ್ಕಾಗಿ ನಿಯುಕ್ತನಾಗಿದ್ದಾನೆ ಎಂದು ಅರ್ಥ ಮಾಡಬಹುದು. ಮನಸ್ಸನ್ನು ಅಡಗಿಸ್ಬಿಡು. ಮನಸ್ಸಿನ ವಾಸನೆ ಬೇಡ. ಮೊದಲನೇದು ವಾಸನೆ ಬೇಗ. ಯಾವುದನ್ನ ವಾಸನೆ ಇದೆಯೋ ಆ ಮನಸ್ಸನ್ನೇ ಅದಕ್ಕಾಗಿ ನಿಯುಕ್ತನಾಗಿದ್ದಾನೆ ಎಂದು ಅರ್ಥ ಮಾಡಬಹುದು. ಆದರೆ ಆಯ್ತಾ, ಆತ್ಮವಸ್ತುವನ್ನು ತಿಳಿಸುವುದರಲ್ಲಿ ನಿಯುಕ್ತರಾಗಿದ್ದಾನೆ ಎಂದು ಅರ್ಥ ಮಾಡಬಾರದು.
ತಿಳಿಸ್ಕೊಳ್ಳೋದ್ರಲ್ಲಿ ಅಥವಾ ತಿಳ್ಕೊಳ್ಳೋದ್ರಲ್ಲಿ ಆತ್ಮವಸ್ತುನ ತಿಳ್ಕೊಳ್ಳೋದ್ರಲ್ಲಿ ನಿಯುಕ್ತನಾಗಿದ್ದಾನೆ ಎಂದು ಅರ್ಥ ಮಾಡಿ. ಆತ್ಮವಸ್ತು ತಿಳ್ಕೋ ಅಂತ ನಿಯೋಗ ಮಾಡ್ತಾ ಇದ್ದೀನಿ ಅರ್ಥ ಮಾಡಬೇಡಿ. ಆತ್ಮವಾದ ದೃಷ್ಟದ ಶ್ಲೋಕ ವಾಕ್ಯ ಹೇಳ್ತಾ ಇದೆ, ಮನಸ್ಸನ್ನು ಕರೆಸ್ಕೋ, ಭಾಷಣ ತಿಳಿಸಿಕೊಡೋದ್ರ ವಿಷಯದಲ್ಲಿ ನಿಯುಕ್ತನಾಗಿದ್ದಾನೆ ಎಂದು ಅರ್ಥ ಮಾಡಬಾರದು. ವಸ್ತುತತ್ವವನ್ನು ತಿಳಿಸಿಕೊಡೋದ್ರ ವಿಷಯದಲ್ಲಿ ನಿಯುಕ್ತನಾಗಿದ್ದಾನೆ ಎಂದು ಅರ್ಥ ಮಾಡಬಾರದು. ಏಕೆಂದರೆ ಅದು ಬೇರೊಂದು ಪ್ರಮಾಣದಿಂದ ಸಿದ್ಧವಾಗಿದೆ. ಹಿಂದೆ ಹೇಳಿದಲ್ಲ, ಪ್ರತಿಭಿಜ್ಞಾ ಪ್ರಮಾಣ, ಅನುವಿವೇಕ ಪ್ರಮಾಣ. ಪ್ರತಿಭಿಜ್ಞಾ ಅನ್ವಯವ್ಯತಿರೇಕ ಅನುಭವ ಪ್ರಮಾಣದಿಂದಲೇ ಸಿದ್ಧನಾಗಿರುತ್ತಾನಾದ್ದರಿಂದ ಇವುಗಳು ವಸ್ತುನ ಭಾರ ಹೆಚ್ಚಾಗಿ ನೋಡಬಹುದೇ. ಏಕೆಂದರೆ ಅದು ಆ ಆತ್ಮವಸ್ತುವು ಅನ್ವಯ ವ್ಯತಿರೇಕ ಪ್ರತ್ಯಭಿಜ್ಞಾ ಅನುಭವ ಎಂಬ ಪ್ರಮಾಣದಿಂದಲೇ ಸಿದ್ಧವಾಗಿರುವುದರಿಂದ ಮುಂದಕ್ಕೆ ಆನಾಂತರ ಏನಾಗಕ್ಕೆ ಅನುಭವ ಪ್ರತ್ಯಭಿಜ್ಞೆ ಅನ್ವಯ ವ್ಯತಿರೇಕ ಎಂಬ ಪ್ರಮಾಣದಿಂದಲೇ ಸಿದ್ಧವಾಗಿರುವುದರಿಂದ ಅದರ ವಿಷಯದಲ್ಲಿ ಈತನು ಅದರ ವಿಷಯದಲ್ಲಿ ಶ್ರುತಿಯು ಇದನ್ನು ತೊಡಗಿಸುವುದಿಲ್ಲ. ಅದರ ವಿಷಯದಲ್ಲಿ ಶ್ರುತಿಯು ತೊಡಗಿರುವುದಿಲ್ಲ. ಅದರ ವಿಷಯದಲ್ಲಿ ತಿಳಿಸುವುದರ ವಿಷಯದಲ್ಲಿ ಇಲ್ಲ, ತಿಳಿಸಿಕೊಡುವ ವಿಷಯದಲ್ಲಿ ಶ್ರುತಿಯು ತೊಡಗಿರುವುದಿಲ್ಲ. ಇನ್ನು ಆತ್ಮ ತಿಳಿಸಿಕೊಡುವ ವಿಷಯದಲ್ಲಿ ಶ್ರುತಿಯು ತೊಡಗಿರುವುದಿಲ್ಲ. ತಿಳ್ಕೊಂಡ್ಯಾ ಅಣ್ಣ? ಓದ್ತೀಯಾ? ಆದ್ದರಿಂದ ಪುರುಷನು ಶ್ರುತಿಯಿಂದ ಅಂತಃಕರಣದಲ್ಲಿ ಇರುವ ವಾಸನೆಗಳನ್ನು ಅಡಗಿಸುವುದರಲ್ಲಿ ನಿಯೋಗಿಸಲ್ಪಡುತ್ತಾನೆ. ನಿಯುಕ್ತನಾಗಿದ್ದಾನೆ ಮಾಡ್ಕೊಂಡು ನಿಯುಕ್ತನಾಗಿದ್ದಾನೆ ಎಂದಾಗಲಿ ಅದು ಅರ್ಥ. ಕಟ್ಪಾಡು ಮಾಡೋದು ನಿಯುಕ್ತನಾಗಿದ್ದಾನೆ ಎಂದಾಗಲಿ ಅಥವಾ ಎಂದಾಗಲಿ ಅಥವಾ ಮನಸ್ಸಿನ ಅಡಗಿಸುವುದಿಲ್ಲ, ಮನಸ್ಸನ್ನು ಅಡಗಿಸುವುದರ ವಿಷಯದಲ್ಲಿ ಮಾಡಬೇಕೇ ಹೊರತು ವಸ್ತುವನ್ನು ನಿಯುಕ್ತನಾಗಿದ್ದಾನೆ ಎಂದು ಅರ್ಥ ಮಾಡಬಹುದು. ನಿಯುಕ್ತನಾಗಿದ್ದಾನೆ ಎಂದು ನಿಯುಕ್ತನಾಗಿದ್ದಾನೆಂದು ಇವನು ನಿಯುಕ್ತನಾಗಿದ್ದಾನೆ, ನಿಯೋಗ ಮಾಡ್ತಾ ಇದ್ರೆ ಇವನು ನಿಯುಕ್ತನಾಗಿದ್ದಾನೆ ಅರ್ಥ ಮಾಡಬಾರ್ದು. ಏಕೆಂದರೆ ಅನುಭವ ಪ್ರತಿಭಿಜ್ಞೆ ಅನ್ವಯ ವ್ಯತಿರೇಕ ಅನ್ವಯ ವ್ಯತಿರೇಕ ಬರ್ಕೊಳ್ಳೋ ಅದೇ ಬರ್ಕೊಂಡಿಲ್ಲ. ಅನ್ವಯ ವ್ಯತಿರೇಕ ಎಂಬ ಪ್ರಮಾಣದಿಂದ ಆ ವಿಷಯದಲ್ಲಿ ಆತ್ಮ ವಿಷಯದಲ್ಲಿ ನೀವು ತೊಡಗಿರುವುದಿಲ್ಲ. ಈತನ ಯಚಃ ನ ವ್ಯಾಪ್ಯತೆ. ಶ್ರುತಿಯು ತೊಡಗಿರುವುದಿಲ್ಲ, ಶ್ರುತಿಯು ತೊಡಗಿಸುವುದಿಲ್ಲ, ಶ್ರುತಿಯು ತೊಡಗಿರುವುದಿಲ್ಲ. ಶ್ರುತಿಯು ತೊಡಗಿರುವುದಿಲ್ಲ ಅಂದ್ರೆ ಕಷ್ಟ. ವಚಃ ವಚಃ ಪಂಚಮಿ ಕೊಂಡ್ರೆ ವಾಕ್ಯ ಶ್ರುತಿ ವಾಕ್ಯದಿಂದ ಅಸೋ ನಾವೇ ಆಪ್ರತೆ ಸ್ವಯಂ ಜ್ಯೋತಿ ಸ್ವಭಾವತ್ವ ನಿರುದ್ಧ ಸ್ವಾಂತ ವಾಸನ ಗಮಾಂತರಾನಪೇಕ್ಷೋಪಿ ಸ್ವಯಮಾತ್ಮ ಪ್ರಕಾಶತೆ.
ಸ್ವಯಂ ಜ್ಯೋತಿಸ್ವಭಾವತ್ವಾನ್ನಿರುದ್ಧಸ್ವಾರ್ಥವಾಸನಃ ಪ್ರಮಾಂತರಾನವೇಕ್ಷೋಪಿ ಸ್ವಯಮಾತ್ಮ ಪ್ರಕಾಶತೆ. ಸ್ವಯಂ ಜ್ಯೋತಿ ಸ್ವಭಾವತ್ವಾದ್ ನಿರುದ್ಧ ಸ್ವಾಂತವಾಸನಃ ಪ್ರಮಾಂತರಾನಪೇಕ್ಷಃ ಅಪಿ ಸ್ವಯಂ ಆತ್ಮ ಪ್ರಕಾಶತೆ. ಆತ್ಮನು ಸ್ವಯಂ ಜ್ಯೋತಿ ಸ್ವಭಾವನಾಗಿದ್ದಾನೆ. ಆದ್ದರಿಂದ ತನ್ನ ಒಳಗೆ ಎಲ್ಲಾ ವಾಸನೆ ಅಡಗಿಸ್ಕೊಂಡ್ಬಿಟ್ಟಿದ್ದಾನೆ. ವಾಸನೆ ಅಡಗೋಗ್ಬಿಟ್ಟಿದೆ. ಮತ್ತೆ ಅಡಗಬೇಕಾಗಿಲ್ಲ, ಅಡಗಿಸ್ಬೇಕಾಗಿಲ್ಲ. ಬೆಂಕಿಯು ತನ್ನ ಒಳಗೆ ಶೀತವನ್ನು ಅಡಗಿಸ್ಕೊಂಡ್ಬಿಟ್ಟಿದೆ. ಬೆಂಕಿ ಮತ್ತೆ ಶೀತವನ್ನು ಅಡಗಿಸ್ಕೋಬೇಕಾಗಿಲ್ಲ. ಬೆಂಕಿಯ ಸ್ವರೂಪದೊಳಗೆ ಶೀತ ಅಡಗೋಗ್ಬಿಟ್ಟಿದೆ. ಸೂರ್ಯನೊಳಗೆ ಕತ್ತಲೆ ಅಡಗೋಗ್ಬಿಟ್ಟಿದೆ. ಸೂರ್ಯ ಮತ್ತೆ ಕತ್ತಲೆ ಅಡಗಿಸ್ಕೋಬೇಕಾಗಿಲ್ಲ, ಅಡಗೋಗಿರೋ ಸ್ವಭಾವದವನು. ಹಾಗೆ ಆತ್ಮನು ಸ್ವಯಂ ಜ್ಯೋತಿ ಸ್ವಭಾವದವನಾಗಿರುತ್ತಾನಾದ್ದರಿಂದ ತನ್ನ ಒಳಗೆ ವಾಸನೆಯೆಲ್ಲ ತಾನಾಗಿ ಅಡಗೋಗ್ಬಿಟ್ಟಿದೆ. ಅಷ್ಟೇ ಅಲ್ಲ, ಅವನು ಪ್ರಮಾಣಾಂತರ ಅನಪೇಕ್ಷೋಪಿ, ಪ್ರಮಾಣಾಂತರ ಅಪೇಕ್ಷಿಸದೆ ಹೋದ್ರು ಕೂಡ ತಾನೇ ಆತ್ಮನು ತೋರ್ಕೊಳ್ತಾನೆ. ಪ್ರಮಾಣಾಂತರ ಅಪೇಕ್ಷೆ ಇಲ್ಲದೆ ಹೋದ್ರು ಕೂಡ ತೋರ್ಕೊಳ್ಳೋದ ಅಂತೇನಿಲ್ಲ. ಪ್ರಮಾಣಾಂತರ ಅಪೇಕ್ಷೆ ಬೆಲೆ ಹಾಗಾದ್ರೆ ತೋರದೇ ಇಲ್ಲ ಅಂತ ಹಂಗೂ ಬೇಡ. ಪ್ರಮಾಣಾಂತರದ ಅಪೇಕ್ಷೆ ಇಲ್ಲದೆ ಹೋದ್ರು ತನ್ನಷ್ಟಿಗೆ ತಾನೇ ತೋರ್ಕೊಳ್ತಾನೆ. ತೋರ್ಕೊಳ್ಳೋದು ಯಾವ ಪ್ರಮಾಣ ಬೇಕು ಇಲ್ಲ. ಸ್ವಯಂ ಜ್ಯೋತಿಗೆ ಏನು ಇವಾಗ ಚಂದ್ರ ಸೂರ್ಯನ ಬೆಳಕು ತಗೊಂಡು ಬೆಳ್ಕೊಡ್ತಾರೆ. ಕನ್ನಡಿ ಅಷ್ಟೇ, ಸೂರ್ಯನ ಮೇಲೆ ಬೆಳಕು ಮೇಲೆ ಬೀಜ ಅದು ಬೆಳ್ಕೊಡತ್ತೆ ಮನೆಗೆ. ಹಾಗೆ ಸೂರ್ಯ ಯಾರು ಬೆಳಕು ತಗೊಳ್ಳಲ್ಲ, ತಾನೇ ಬೆಳ್ಕೊತಾರೆ. ಹಾಗೆ ಆತ್ಮನು ತಾನೇ ಜಗತ್ತನ್ನು ಬೆಳಗ್ತಾರೆ. ಆತ್ಮನು ಜಗತ್ತನ್ನು ಬೆಳಗುವುದಕ್ಕೆ ಓನ್ ಲೈಟ್ ಸ್ವಯಂ ಜ್ಯೋತಿ. ಹಾಗೆ ಸೂರ್ಯ ಹೇಗೆ ಪ್ರಪಂಚ ಬೆಳಗ್ಗೆ ಇನ್ನೊಬ್ಬರ ಬೆಳಕು ತಗೊಳ್ಳೋದು, ಆತ್ಮ ಜಗತ್ತನ್ನು ಸೂರ್ಯ ಸಹಿತ ಜಗತ್ತನ್ನು ಬೆಳೋದಕ್ಕೆ ಇನ್ಯಾವ ಬೇಕಂತ ತಗೊಳ್ಳಲ್ಲ, ತಾನೇ ನೇರ ಬೆಳಗ್ಬಿಡ್ತಾರೆ. ರಿಫ್ಲೆಕ್ಟೆಡ್ ಅಲ್ಲ, ಮೂವಿಯಿಂದ ಸೂರ್ಯನ ಮೂವಿ ಬಿದ್ದು ಮೂನಿಂದ ಬರುತ್ತೆ ನಮಗೆ ರಿಫ್ಲೆಕ್ಟೆಡ್ ಲೈಟ್ ಬೆಳದಿಂಗಳು. ಹೌದು, ಹಾಗಿಲ್ಲ. ಆತ್ಮನು ಸ್ವಯಂ ಜ್ಯೋತಿ ಸ್ವಭಾವತ್ವ, ಆತ್ಮನು ಸ್ವಯಂ ಜ್ಯೋತಿ ಸ್ವಭಾವನಾಗಿರುವುದಿಂದಲೂ ಒಂದಲೂ ಬೇಡ, ಸ್ವಯಂ ಜ್ಯೋತಿ ಸ್ವಭಾವ ಆಗಿರೋದ್ರಿಂದ ತಡೆ ಹಿಡಿದದ್ದಾದ ಒಳಗಿನ ವಾಸನೆ ಉಳ್ಳವನಾಗಿರುತ್ತಾನೆ. ಎಲ್ಲಾ ವಾಸನೆಯು ತಡೆ ಹಿಡಿದದ್ದಾಗಿರುತ್ತದೆ. ತಡೆ ಹಿಡಿದದ್ದಾದ ವಾಸನೆ ಉಳ್ಳವನಾಗಿರುತ್ತಾನೆ ಲಿಟ್ರೇಚರ್ ಮೀನಿಂಗು. ಎಲ್ಲಾ ವಾಸನೆಯು ತಡೆ ಹಿಡಿದದ್ದಾಗಿದೆ ಅಂತ ತಾತ್ಪರ್ಯ. ಇವರು ಕಿರಣ್ ಗುರುಗಳೇ, ಇವರಿಲ್ಲಿ ಆ ಸಾಧಕನು ತನ್ನ ವಾಸನೆಗಳನ್ನ ಮೇಲೆ ಹೇಳಿರೋ ಪ್ರಕಾರ ತಡೆ ಕಟ್ಟೋದ್ರಿಂದ ಆ ಸ್ವಯಂ ಜ್ಯೋತಿಷ್ವ ತಾನಾಗ್ತಾನೆ ತೋರ್ಕೊಳ್ಳುತ್ತೆ ಅನ್ನೋ ಅರ್ಥ ಮಾಡಿದ್ದಾರೆ. ಅದರಿಂದ ಪ್ರಮಾಣಾಂತರದ ಅಪೇಕ್ಷೆ ಇಲ್ಲ ಆ ಅರ್ಥ ತೆಗ್ದಿದ್ದಾರೆ. ಹೊಂದತ್ತೆ ಕರೆಕ್ಟ್ ಆಗಿದೆ. ಪೂರ್ವಪಕ್ಷಿ ವಾಕ್ಯ ಅಂತ ಇಟ್ಕೊಂಡಿದ್ದಾರೆ ಅಂತ ಹೆಚ್ಚಿರೋದು. ಹೌದು, ಪೂರ್ವಪಕ್ಷಿ ವಾಕ್ಯ ಅದು ಹೊಂದತ್ತೆ. ಯಾಕೆ ಹಾಗಾದ್ರೆ ಆತ್ಮ ಹೆಂಗ್ ತೋರ್ಕೊಂಡ್ಬಿಡ್ತಾನೆ? ಅವ್ನು ಸ್ವಯಂ ಜ್ಯೋತಿ ಸ್ವಭಾವನ ಆದ್ರಿಂದ ಎಲ್ಲಾ ವಾಸನೆ ತಡೆಗಟ್ಕೊಂಡ್ಬಿಟ್ಟಿರೋದ್ರಿಂದ ಇನ್ ಬೇರೆ ಪ್ರಮಾಣ ಅಂತ ಅಪೇಕ್ಷೆ ಇಲ್ದೇನೆ ತಾನೇ ಆತ್ಮ ತೋರ್ಕೊಂಡ್ಬಿಡ್ತಾನೆ. ಅದಕ್ಕೆ ಶಾಸ್ತ್ರ ಬೇಕು ಅಂತ, ಶಾಸ್ತ್ರ ಬೇಕು ಅಂತ, ವೇದಾಂತ ವಾಕ್ಯ ಬೇಕು ಅಂತ. ಹೌದು, ಅವ್ರ ಮೇಲೆ ಹೇಳಿರೋಂತ ಸಾಧನೆಯನ್ನ ಇಟ್ಕೊಂಡ್ರೆ ಯಾರೋ ಒಬ್ಬ ಸಾಧಕ ಇಲ್ಲ ತ್ರಯದ ವಾಸನೆಗಳನ್ನ ನಿರೋಧ ಮಾಡೋದ್ರ ಮೂಲಕ ಇಲ್ಲ ಮನಸ್ಸನ್ನ ನಿರೋಧ ಮಾಡೋದ್ರ ಮೂಲಕ ತಡೆಗಟ್ಟೋದ್ರಿಂದ ಆ ಸ್ವಯಂ ಜ್ಯೋತಿಷ್ಣದ ಆತ್ಮನು ತಾನಾಗ್ತಾನೆ ಆಮೇಲೆ ತೋರ್ಕೋತಾನೆ. ಕರೆಕ್ಟ್ ಆಗಿದೆ. ತಡೆ ಹಿಡಿದವನಾಗಿರುತ್ತಾದ್ರಿಂದ ಪ್ರಮಾಣಾಂತರ ಅಪೇಕ್ಷೆ ಇಲ್ಲದೆ ಈ ಆತ್ಮನು ತನ್ನಷ್ಟಿಗೆ ತಾನೇ ತೋರಿಕೊಳ್ಳುತ್ತಾನೆ. ಅದಕ್ಕೆ ವೇದಾಂತ ವಾಕ್ಯ ಬೇಕಿಲ್ಲ ಅಂತ, ಒಂದು ಪರಿಷದ್ ವಾಕ್ಯ ಬೇಕಿಲ್ಲ ಅಂತ ತಾನೇ ತೋರ್ಕೊಳ್ತಾನೆ. ಆದ್ರಿಂದ ಇದು ಉಪನಿಷದ್ ವಾಕ್ಯ. ಇದು ಒಂದು ಕಾರ್ಯಮುಖವೇ ಆಯ್ತು. ವಾಸನೆ ತಡೆಗಟ್ಟೋದು ಒಂದು ವ್ಯಾಪಾರ ಉಂಟು ಅಂತ ಹೇಳ್ತಾರೆ. ವ್ಯಾಪಾರ ಅಡಿಸ್ಕೊಂಡ್ಬಿಟ್ರೆ ತಾನೇ ತೋರ್ಕೊಂಡ್ಬಿಡ್ತಾನೆ ಆತ್ಮ. ವಾಸನೆ ಇರುವವರೆಗೆ ತೋರ್ಕೊಳ್ಳೋದಿಲ್ಲ ಅಂತ. ಅದರಿಂದ ಮುಮುಕ್ಷುವಿನ ವ್ಯಾಪಾರವೆಲ್ಲ ತನ್ನ ಅಂತಃಕಲ್ದತಕ್ಕಂತಹ ವಾಸನೆಯನ್ನು ಅಡಗಿಸೋದ್ರಲ್ಲಿ ಪ್ರಯತ್ನ ಪಡಬೇಕೆ ಹೊರತು ಆತ್ಮ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೇಕಾಗಿಲ್ಲ. ಸ್ವಯಂ ಜ್ಯೋತಿ ಸ್ವಭಾವ ತಾನೇ ತಗೊಂಡ್ಬಿಡ್ತಾನೆ. ವಾಸನೆ ಎಲ್ಲ ಹೋಯ್ತು ತಾನೇ ತಗೊಂಡ್ಬಿಡ್ತಾನೆ. ಎಲ್ಲ ಇನ್ನು ವಾಸನೆ ಕಳ್ಕೊಳ್ಳಿ, ಏನಾದ್ರು ಗುಣ ಮಾಡ್ಕೊಳ್ಳಿ, ಬಟ್ ವಾಸನೆ ಎಲ್ಲ ನಾಶ ಮಾಡಿ
ಅಂತಃಕರಣ ಅಡಗಬೇಕು, ವಾಸನೆ ಹೋಗ್ಬೇಕು, ಮನಸ್ಸು ಅಡಗಬೇಕು. ತಾನೇ ತಗೊಳ್ತಾನೆ. ನಿಧಿಧ್ಯಾಸನ ಬೇರೆ ಮಾಡೋಷ್ಟಿಲ್ಲ. ಎಲ್ಲ ಇದ್ರಲ್ಲಿ ಆಗತ್ತೆ. ಹತ್ರ ಇದೆ ಇದು, ಅದು ಚೆನ್ನಾಗಿದೆ ವಾದ. ಏವಂ ಕಾರ್ಯಮುಖೇನೀವ ಜ್ಯೋತಿಷ್ಠೋಮಾದಿ ವಾಕ್ಯವತ್ ವೇದಾಂತಾನಾಂ ಪ್ರಮಾಣತ್ವಂ ನಾಕ್ಷವದ್ ವಸ್ತು ನೀಶ್ಯತೆ. ನಾಕ್ಷವತ್ एवं कार्यमुखेन एव ज्योतिषोमादि वाक्यवत् वेदान्तानां प्रमाणत्वं न अर्थवद्वस्तु वस्तुनि ते ಅಕ್ಷವತ್ ನಾ ಅಕ್ಷವತ್ ವಸ್ತುನಿ अक्षवत् वस्तुनि ते ಏನ್ರಿ? ಜ್ಯೋತಿಷ್ಠೋಮ ಏನಿದೆ? ಯಾವತ್ತು ಬೇಕು ಇಲ್ಲ ಅದು ಜೋಲ ಜಿಯೋ ಆಗ್ಬೇಕು. ಯಾವ್ದು ಬೇಕು? ಜ್ಯೋತಿಷ್ಠೋಮ ಸೋಮಯಾಗ. ಸೋಮಯಾಗಾದಿ ವಾಕ್ಯಗಳು ಹೇಗೆ ಕಾರ್ಯರೂಪ ಆಗಿದೆಯೋ, ಕ್ರಿಯಾರೂಪ ಆಗಿದೆ ಜ್ಯೋತಿಷ್ಠೋಮ ಮಾಡ್ಬೇಕು. ಆಮೇಲೆ ಹಾಗೆ ವೇದಾಂತವು ವಾಸನಾಕ್ಷಯವನ್ನು ಮಾಡ್ಕೋಬೇಕು, ಇಲ್ಲ ಮನಸ್ಸನ್ನು ನಿಗ್ರಹ ಮಾಡಬೇಕು. ಆ ಒಂದು ಕ್ರಿಯೆಯಲ್ಲಿ ವೇದಾಂತ ವಾಕ್ಯ ತೊಡಗಿದೆಯೇ ಹೊರತು ವೇದಾಂತ ವಾಕ್ಯ ಸುಮ್ಮನೆ ಇಂದ್ರಿಯಗಳು ವಸ್ತುನ ಹೇಗೆ ತೋರಿಸುತ್ತೋ ಹಾಗೆ ತೋರಿಸ್ಬಿಡುತ್ತೆ ಅಂತ ಅಲ್ಲ. ನಾಕ್ಷವತ್ ವೇದಾಂತ ಪ್ರಮಾಣತ್ವ ಅದರಿಂದಲೇ. ಯಾವುದೋ ಪ್ರಮಾಣದ ವಾಸನೆಗಳನ್ನು ಅಡಗಿಸೋದ್ರಿಂದ ಪ್ರಮಾಣ, ಅಡಗಿಸೋದಕ್ಕೆ ಸಾಧನವಾಗಿದೆ ಅಂತ. ಅಥವಾ ಮನಸ್ಸನ್ನ ಅಡಗಿಸೋದ್ರ ವಿಷಯದಲ್ಲಿ ಪ್ರಮಾಣವಾಗಿದೆ ಅನುಗಳು. ಅಕ್ಷವದ ಇಂದ್ರಿಯಗಳು ವಸ್ತುವಿನ ವಿಷಯಕ್ಕೆ ಹೇಗೆ ಪ್ರಮಾಣವೋ ಹಾಗಲ್ಲ. ಕಂಡ್ಬಿಡುತ್ತೆ. ಹಾಗೆ ವೇದಾಂತ ಕೇಳ್ಬಿಟ್ರೆ ಆತ್ಮಜ್ಞಾನ ಆಗ್ಬಿಡಲ್ಲ. ವೇದಾಂತ ವಾಕ್ಯ ಕೇಳ್ಬಿಟ್ರೆ ತತ್ವಶಿಗಳು ಆತ್ಮಜ್ಞಾನ ಆಗಲ್ಲ. ವಾಸನೆಯೆಲ್ಲ ಅಡಗಿಸ್ಕೋಬೇಕೋ ಅಂತ ಹೇಳ್ತಾ ಇದೆ. ಅಲ್ಲಿ ನೀವೊಂದು ವ್ಯಾಪಾರ ಹೇಳ್ತಾ ಇದೆ, ಒಂದು ಕ್ರಿಯೆ ಹೇಳ್ತಾ ಇದೆ, ಒಂದು ಕರ್ತವ್ಯ ಹೇಳ್ತಾ ಇದೆ. ವೇದಾಂತ ಒಂದು ಕರ್ತವ್ಯವನ್ನ ಕ್ರಿಯೆಯನ್ನು ಉಪದೇಶ ಮಾಡ್ತಾ ಇದೆ ಹೊರತು ಸುಮ್ಮನೆ ಇಂದ್ರಿಯಗಳು ವಶಿತ್ವವಾಗಿ ತೋರಿಸ್ತಾ ಇದೆ ಅಂತ ಅರ್ಥ ಮಾಡಬಾರ್ದು. ಈ ರೀತಿಯಾಗಿ ವೇದಾಂತ ವಾಕ್ಯಗಳು ಒಂದು ಮಾಡಿಸುವುದು ಅನ್ನುವುದರ ಮೂಲಕವಾಗಿ, ಒಂದನ್ನು ಮಾಡಿಸುವುದರ ಮೂಲಕವಾಗಿಯೇ ಸೋಮಯಾಗಾದಿ ವಾಕ್ಯದಂತೆಯೇ ಸೋಮಯಾಗ ಮುಂತಾದ ವಾಕ್ಯದಂತೆಯೇ ವೇದಾಂತಗಳು ಪ್ರಮಾಣವಾಗಿದೆ. ಮುಖವಾಗಿ ಕ್ರಿಯಾ ವಿಧಿ ಮೂಲಕವಾಗಿ ಪ್ರಮಾಣವಾಗಿದೆ ವೇದಾಂತವು. ಸೋಮಯಾಗಾದಿ ವಾಕ್ಯಗಳಂತೆಯೇ ವೇದಾಂತಗಳು ಕ್ರಿಯಾ ಮೂಲಕವಾಗಿ ಪ್ರಮಾಣವಾಗಿದೆ. ಕ್ರಿಯೆಯನ್ನು ಹೇಳುವ ಮೂಲಕವಾಗಿ ಮಾಡ್ಕೊಳ್ಳಿ. ಕ್ರಿಯೆಯನ್ನು ಹೇಳುವ ಮೂಲಕವಾಗಿ ಪ್ರಮಾಣವಾಗಿದೆ. ಯಾಕಂದ್ರೆ ಕ್ರಿಯೆ ಯಾವುದು ಅಂತಂದ್ರೆ ವಾಸನೆ ನಿರೋಧ ಮಾಡ್ಕೊಳ್ಳೋದು, ಇಲ್ಲ ಮನೋಲಯ ಮಾಡ್ಕೊಳ್ಳೋದು. ವಾಸನಾ ನಿರೋಧ, ಮನೋನಾಶ, ವಾಸನಾಕ್ಷಯ ಮನೋನಾಶ ಅಂತ ಹೇಳ್ತಾರೆ. ಸೂತ್ರ ಸಂಹಿತೆ ಹೇಳ್ತಾರೆ. ವಾಸನಾಕ್ಷಯ ಮನೋನಾಶ ಇದ್ರ ಮೂಲಕವಾಗಿ ಗೊತ್ತಾಗತ್ತೆ ಅಷ್ಟೇ ಹೊರತು ಇಂದ್ರಿಯದಿಂದ ಗೊತ್ತಾಗುವ ಹಾಗೆ ಗೊತ್ತಾಗಲ್ಲ. ನಾಶ ನಿಗ್ರಹ ನೋಡಿದ ಸರ್ ನಿಮ್ಗೆ ಅದು ಹಂಗೆ ಕರೆಕ್ಟ್ ಆಗಬೇಕಾಗಿತ್ತು, ಅದೇ ಆಯ್ತು. ಈಗ ತುಂಬಾ ಚೆನ್ನಾಗಿ ಅಲ್ವಾ? ನಿಮ್ ಐಟಮ್ಸ್ ಎಲ್ಲ ಅಲ್ಲಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಡ್ತಾರೆ. ಈಗ ಜಗ್ಗ ಅಲ್ಲಲ್ಲ ಈಗ ಒಂದು ಟೇಬಲ್ ಯಾವ್ದನ್ನ ನಂಗೆ ಅರ್ಥ ಇಲ್ಲ. ಅದು APC ಇದು ಎಲ್ಲ ಇದಕ್ಕೆ ಇದ ಹೇಳ್ತಾರೆ ಎಕ್ಸ್ಟೆನ್ಷನ್ ಬಾಕ್ಸಾ? ವೈಫೈ ಎಕ್ಸ್ಟೆನ್ಷನ್ ಬಾಕ್ಸ್ ಮೇಲೆ ಇಟ್ಬಿಟ್ರೆ ಒಂದ್ ಕಡೆ ನೀಟಾಗಿ
ವಾಸನಾಕ್ಷಯ ಮನೋನಾಶ. ವಾಸನಾ ಅಲ್ಲ ಹಾ ಅದು ಹೌದು ವಾಸನಾಕ್ಷಯ ಮತ್ತು ಮನೋನಾಶ ಹೌದು ಅದನ್ನೇ ಹೇಳ್ತಾ ಇದೆ ಇಲ್ಲಿ ವಾಸನಾಕ್ಷಯ ಮತ್ತು ಕ್ರಿಯಾನಿಮಿತ್ತ. ಮನೋನಾಶ ವಾಸನಾಕ್ಷಯ ಮತ್ತು ಮನೋನಾಶ ರಾಕೆಟ್ ಅಷ್ಟು ಅದರ ಮೂಲಕ ಪ್ರಮಾಣ ಹೇಳುದು ಇಂದ್ರಿಯಗಳು ವಸ್ತುವನ್ನು ತೋರಿಸುವ ಹಾಗೆ ಆ ರೀತಿ ಪ್ರಮಾಣವಾಗಿದೆ ಎಂಬುದು ಇಷ್ಟವಾಗಿಲ್ಲ. ಇಂದ್ರಿಯಗಳು ವಸ್ತುವನ್ನು ತೋರಿಸುವ ಹಾಗೆ ತಿಳಿಸುತ್ತೆ ಎಂಬುದು ಇಷ್ಟವಾಗಿಲ್ಲ. ಇಂದ್ರಿಯ ವಸ್ತುಗಳನ್ನು ತೋರಿಸುವಂತೆ ಪ್ರಮಾಣವು ಇಂದ್ರಿಯಗಳು ವಸ್ತುಗಳನ್ನು ತೋರಿಸುವಂತೆ ತೋರಿಸುವುದಿಲ್ಲ. ಪ್ರಮಾಣ ತೋರಿಸುವುದಿಲ್ಲ. ಪರಿಷತ್ತು ಆತ್ಮವಸ್ತುವನ್ನು ತೋರಿಸುವುದಿಲ್ಲ. ಅದನ್ನ ಬರ್ಕೊಂಡೇನಾ ಓದ್ತೀಯಾ? ರೀತಿಯಾಗಿ ವೇದಾಂತ ವಾಕ್ಯಗಳು ಒಂದನ್ನು ಮಾಡಿಸುವ ಆ ಈ ರೀತಿಯಾದ ವಾಕ್ಯಗಳು ಒಂದನ್ನು ಮಾಡಿಸುವುದರ ಮೂಲಕವಾಗಿಯೇ ಬರ್ಕೊಂಡೇ ಇಲ್ಲ. ಯುಧಿಷ್ಠಿರಮಾದಿ ವಾಕ್ಯದಂತೆ ಆ ಸೋಮಯಾಗಾದಿ ವಾಕ್ಯಗಳಂತೆ ವೇದಾಂತವು ಕ್ರಿಯೆಯನ್ನು ಹೇಳುವ ಮೂಲಕ ಬ್ರಾಕೆಟಲ್ಲಿ ವಾಸನಾಕ್ಷಯ ಮತ್ತು ಮನೋನಿಗ್ರಹದಿಂದ ಹೇಳುತ್ತದೆ. ಮೂಲಕ ವೇದಾಂತ ಪ್ರಮಾಣವಾಗಿದೆ. ಹೇಳುವುದಲ್ಲ ವೇದಾಂತ ಪ್ರಮಾಣವಾಗಿದೆ ಇದರ ಮೂಲಕ ಆಗಿಯೇ ಹೊರತು ಇಂದ್ರಿಯಗಳಂತೆಯೇ ಇಂದ್ರಿಯಗಳು ವಸ್ತುವನ್ನು ತಿಳಿಸುವ ಹಾಗೆ ತಿಳಿಸುವುದನ್ನು ಪ್ರಮಾಣವಾಗಿಲ್ಲ. ತಿಳಿಸುವಂತೆ ಅಲ್ಲ. ಹಾಗೆ ತಿಳಿಸ್ತಾ ಇದೆಯೋದು ಅಲ್ಲ. ಆ ರೀತಿ ಪ್ರಮಾಣವಲ್ಲ. ಇದು ಪೂರ್ವಪಕ್ಷ ಅಷ್ಟೇ ಅಲ್ಲ. ಅನರ್ಥ ಸಂಗತಿ ಸಂಬಂಧ ತನಗೆ ಅನರ್ಥ ಸಂಬಂಧ ಯಾವುದರಿಂದಾಗಿರುವ ವಾಸನಾ ಮಾತ್ರ ಹೇತುತ್ವ. ವಾಸನಾ ಮಾತ್ರ ಹೇತುತ್ವಾದಾತ್ಮನೋ ಅನರ್ಥ ಸಂಗತೆ ಅನ್ಯೋಪಾಯೇ ಸತ್ಯ ಸತಿ ನಿರೋಧ ದೇವ ಮುಕ್ತತಾ. ವಿರೋಧಾದೇವ ವಾಸನಾ ಮಾತ್ರೇ ಆತ್ಮನಃ ಅನರ್ಥ ಸಂಗತೇಃ ಅನ್ಯೋಪಾಯೇ ಸತಿ ಸತಿ ವಿರೋಧಾತ್ ಏವ ತಥಾ. ಆತ್ಮನಃ ಅನರ್ಥ ಸಂಗತೆ ತನಗೆ ಅನರ್ಥ ಸಂಬಂಧವಾಗುವುದಕ್ಕೆ ವಾಸನೆಯಷ್ಟೇ ಕಾರಣವಾಗಿರುವುದರಿಂದ ವಾಸನೆಯೇ ಕಾರಣ. ಕಷ್ಟ ದುಃಖ ಇದೆಲ್ಲ ಎಲ್ಲ ಅನರ್ಥಕ್ಕೂ ದುಡ್ಡು ಬೇಕು ಅದು ವಾಸನೆ, ಮದುವೆ ಆಗ್ಬೇಕು ಅದು ವಾಸನೆ, ಸಂಗತೇಃ ವಿಸರ್ಗ ಇದೆಯಲ್ಲ ಅಲ್ಲ. ಪೆನ್ನು ಇದು ಹತ್ತು ಹಬ್ಬಗಳೇ ಕೆಂಪು ಸಿದ್ದಾಳು ಉಂಡಕ ಯಾಕಂದ್ರೆ ಗೊತ್ತಲ್ಲ ಕೆಂಪು ಸಿದ್ದಿ ಕಾಟಣ ಹಂಗತೆ ಪಕ್ಕದ ಅದಾನೋ ಹಂಗ ಅಲ್ಲ ಹಂಗ ಪರಿಮಳದೆ ಇನ್ನು ಪರಿಮಳ ಇಂಕದೆ ಹಂಗ ரெண்டு சுக்கி கொடுத்து அப்படி தேகை ரெண்டு சுக்கி குந்த போறோம் தேகின்னு கருதானா दाट मुंडा प्रूफ किसान इतना हम अथवा तो कैसे पड़िया आपको शू ಕೊಡು पेन ಕೊಡಿಯ ಆಸನಾ ಮಾತ್ರ ಹೇತುತ್ವ ಆತ್ಮನಃ ತನಗೆ ಅನರ್ಥ ಸಂಗತೆ ಹೇನೆ ಅನರ್ಥವು ಸಂಬಂಧವಾಗುವುದಕ್ಕೆ ವಾಸನಾ ಮಾತ್ರ ಹೇತುತ್ವ ಮನಸ್ಸಿರುವ ವಾಸಗಳೇ ಕಾರಣವಾಗಿರುವುದರಿಂದ ಮನಸ್ಸಿರುವ ವಾಸಗಳೇ ಅನರ್ಥ ಸಂಬಂಧ ಕಾರಣ. ಹೆಣ್ಣಿನ ವಾಸನೆ, ಮಣ್ಣಿನ ವಾಸನೆ, ಹೊನ್ನಿನ ವಾಸನೆ, ದುಡ್ಡಿನ ವಾಸನೆ ಅದರಿಂದ ಅನರ್ಥ. ಹೆಣ್ಣಿನ ವಾಸನೆ, ಮಣ್ಣಿನ ವಾಸನೆ, ವಿಷಯ ವಾಸನೆ ಅದರಿಂದ ಅನರ್ಥ ಪ್ರಾಪ್ತಿ ಆಗತ್ತೆ. ಆದ್ರಿಂದ ಬೇರೆ ಉಪಾಯ ಇದ್ರೂ ಇಲ್ಲದೆ ಹೋದ್ರು
ಬೇರೆ ಉಪಾಯ ಸ್ವಾಧ್ಯಾಯ ಅಧ್ಯಾಯ ಮಾಡೋ, ಸ್ವಭಾವ ಮಾಡೋ, ಮಾಡದೇ ಇರು. ಏನು ನಿರೋಧದಿಂದ ಮುಕ್ತಿ. ವೇದಾಧ್ಯಯನ ಮಾಡದೆ ಮುಕ್ತಿ ಇಲ್ಲ, ಯಜ್ಞ ಮಾಡದೆ ಮುಕ್ತಿ ಇಲ್ಲ. ಮನಸ್ಸು ನಿರೋಧವಾಯ್ತೋ ಅಡಗೋಯ್ತೋ ಮುಕ್ತಿ. ಮನಸ್ಸಿದ್ರೆ ಮುಕ್ತಿ ಇಲ್ಲ. ಆತ್ಮಗಿಂತ ಬೇರೆ ಮನಸ್ಸು ಅಂತ ಒಂದು ಇದ್ದು ಬಿಟ್ರೆ ಎಪ್ಪಲಾಗೋದು ಮುಕ್ತಿ ಹೊರಡಲ್ಲ. ಮನಸ್ಸೇ ಮಾರ್ಗ. ಮನಸ್ಸನ್ನು ಅಳಿಸ್ಬೇಕು, ಮನಸ್ಸನ್ನು ಚಚ್ಚಬೇಕು, ದಯ ಮಾಡ್ಬೇಕು, ಕ್ಷೇಮ. ವಿವೇಕಚೂಡಾಮಣಿ ಇದೇ ಹೇಳ್ತಕ್ಕಂಥ ಇದು ವಿವೇಕಚೂಡಾಮಣಿ ವಿಚಾರ ಇದೆ. ಪ್ರಯತ್ನದಿಂದ ಇಲ್ಲದೆ ಏಳುವ ವಿಷಯಗಳು ಅಂತಕ್ಕಂಥದ್ದು ವಾಸನ ಅಂತ. ಅದನ್ನೆಲ್ಲ ಅಡಗಿಸ್ಬೇಕು. ಏನ್ ಪ್ರಯತ್ನ ಇದ್ರು ಪ್ರಯತ್ನ ಇದ್ರು ಇಷ್ಟ ಪಟ್ಕೊಂಡು ಜ್ಞಾಪಕ ಮಾಡ್ಕೊಂಡ್ರು, ತಾನಾಗೆ ಜ್ಞಾಪಕ ಆದ್ರು, ಅದೆಲ್ಲ ಮನಸ್ಸಿನ ವಾಸನೆ. ಅದನ್ನೆಲ್ಲ ಕಿತ್ತಾಕ್ಬೇಕು. ಆ ಮನಸ್ಸಿನ ಯಾವ್ದ್ರಲ್ಲಿ ವಾಸನೆ ಹೇಳುತ್ತೋ ಆ ಇನ್ಸ್ಟ್ರೂಮೆಂಟ್ ಮನಸ್ಸನ್ನೇ ಕಿತ್ತಾಕ್ಬಿಡ್ಬೇಕು. ಮನಸ್ಸನ್ನೇ ಕಿತ್ತಾಕ್ಬಿಟ್ರೆ ಅವಾಗ ನಮ್ಗೆ ಮುಕ್ತಿ ಆಗುತ್ತೆ. ಬೇರೆ ಇದ್ರೂ ಇದೇ ಹೋದು ಪ್ರಯೋಜನ ಇಲ್ಲ, ಇದ್ರೂ ಪ್ರಯೋಜನ ಇಲ್ಲ, ಇದೇ ಹೋದು ಹಾನಿ ಇಲ್ಲ, ಇದ್ರೂ ವಿಶೇಷ ಇಲ್ಲ, ಇದೇ ಹೋದು ಕೊರತೆ ಇಲ್ಲ. ತಿಳ್ಕೊಳ್ಳಿ. ತನಗೆ ಈ ಆತ್ಮನಿಗೆ ಅಥವಾ ಈ ಜೀವನಿಗೆ ಅನರ್ಥ ಸಂಬಂಧವಾಗುವುದಕ್ಕೆ ವಾಸನೆ ಎಷ್ಟೇ ಕಾರಣವಾಗಿರುತ್ತದೆ. ಆದ್ದರಿಂದ ಮನಸ್ಸಿನ ವಾಸನೆಗಳು, ಮನಸ್ಸಿನಲ್ಲಿರುವ ವಾಸನೆಗಳಷ್ಟೇ ಮನಸ್ಸಿನಲ್ಲಿರುವ ವಾಸನೆಗಳಷ್ಟೇ ಕಾರಣವಾಗಿರುತ್ತದೆ. ಆದ್ದರಿಂದ ನೋಡ್ರ ಅಷ್ಟೇ ಕಾರಣವಾಗಿರುವುದರಿಂದ ಬೇರೆ ಸ್ವಾಧ್ಯಾಯ ಯಜ್ಞಾದಿ ಉಪಾಯವಿದ್ದರೂ ಇಲ್ಲವಾದರೂ ಸ್ವಾಧ್ಯಾಯ ಯಜ್ಞಾದಿ ಉಪಾಯವಿದ್ದರೂ ಇಲ್ಲದಿದ್ದರೂ ನಿರೋಧದಿಂದಲೇ ಮುಕ್ತಿಯೇ ಹೊರತು ಅವುಗಳಿಂದಲ್ಲ. ಮನಸ್ಸಿನ ನಿರೋಧದಿಂದಲೇ ಮುಕ್ತಿಯೇ ಹೊರತು ಅವುಗಳಿಂದಲ್ಲ. ಬ್ರಾಕೆಟು. ಮನಸ್ಸಿನ ವಿರೋಧವಿಲ್ಲ. ಮನಸ್ಸಿನ ಅಡಗುವಿಕೆಯಿಂದಲೇ ಮುಕ್ತಿಯೇ ಹೊರತು ಮತ್ತೊಂದರಿಂದಲ್ಲ ಬ್ರಾಕೆಟು. ಎಷ್ಟು ದೊಡ್ಡ ಪೂರ್ವಕ್ಷಣ ಇದು. ಸಾಧು 55ನೇ ಶ್ಲೋಕ, ಅಲ್ಲಿವರೆಗೂ ಹೋಗ್ಬೇಕು. ಅದಕ್ಕೆ ಅಷ್ಟು ದೀರ್ಘ ಏನಪ್ಪ? ಸಂಬಂಧವಾಗುವುದಕ್ಕೆ ಮನಸ್ಸಿನಲ್ಲಿ ಇರುವ ವಾಸನೆಯಷ್ಟೇ ಕಾರಣವಾಗುತ್ತದೆ. ಆದ್ದರಿಂದ ಬೇರೆ ಸಾಧ್ಯಾದಿ ಉಪಾಯವಿದ್ದರೂ ಸಾಧ್ಯವಾ? ಬೇರೆ ಸಾಧ್ಯಾದಿ ಅಲ್ಲ, ಯಾಗಾದಿ. ಸಾಧ್ಯ ಯಾಗಾದಿ. ಬೇರೆ ಯಾಗಾದಿಗಳು ಸಾಧ್ಯಾದಿಗಳು. ಅಯ್ಯೋ, ಸ್ವಾಧ್ಯಾಯ ಸಾಧ್ಯದಲ್ಲ. ಅಯ್ಯೋ, ಸ್ವಾಧ್ಯಾಯ ಯಜ್ಞಾದಿ ಉಪಾಯವಿದ್ದರೂ ಮನಸ್ಸಿನ ಇದ್ದರೂ ಇಲ್ಲದಿದ್ದರು ಹೇಳಬೇಕು. ಹೋಗ ಮಾರ ಜರಿತ ಹೇಳಿದ್ ನಾ ಒಂದಿನ ಬರ್ಕೊಳ್ಳೋದಿನ್ನೊಂದು ಏನೋ ಅದೇ ಮುಕ್ತಿಯೋ. ಮುಕ್ತಿ ಬರ್ಕೊಂಡಿದ್ಯಾ? ಓದ್ಲೇ ಇಲ್ಲ. ಮೂಲೆ ಬರ್ಕೊ. ಬೇರೆ ಇದರಿಂದ ಆಗುವುದಿಲ್ಲ. ಅಥವಾ ಸಂಭಾವ್ಯಂ ನಾನಪೇಕ್ಷತ್ವಂ ನಿಯೋಗ ವಿರಹಾತ್ ಕ್ವಚಿತ್
ಶಬ್ದ ಪ್ರವೃತ್ತಿ ಸಿದ್ಧೇ ಚ ಯೋಗಸ್ಯ ಸಂಭವ ಶಬ್ದ ಪ್ರವೃತ್ತೆ ಯೋಗಸ್ಯ ಅನಪೇಕ್ಷತ್ವಂ ಯೋಗ ವಿರಹಾತ್ ಕ್ವಚಿತ್ ಶಬ್ದ ಪ್ರವೃತ್ತೇಃ ಸಿದ್ಧೇ ಚ ನ ಯೋಗಸ್ಯ ಸಂಭವಃ. ನಿಯೋಗ ವಿರಹಾತ್ ಅನ್ಯ ಸಾಧನ ಸಂಭಾವ್ಯಮಪಿ ನ ಅನಪೇಕ್ಷ. ಏನ್ ಹುಡ್ತಾ ಇದೆಯಾ? ಏನ್ ಹುಡ್ತಾ ಇದೆಯಾ? ಉಗ್ರ ಅದು ಹುಡ್ಕೊಳಮ್ಮ. ಹಾ ಆಮೇಲೆ ಬಡಿಯ ಸಂಭಾವ್ಯವಾದರೂ ಯಾವ ಸಂಭಾವ್ಯ ಇದೆ? ಸಂಭಾವ್ಯ ಕಿಂ 47. ನಿಯೋಗ ಸಿದ್ಧೇ ನ ಸಿದ್ಧೇ ತಥೋ ನಿಯೋಗ ಶೇಷ ವೇದಾಂತ. ಸಿದ್ಧೇ ಭಾವಾರ್ಥಕರಣಕಃ ತದ್ವಿಷಯಃ ನಿಯೋಗಃ ಸಿದ್ಧೇ ನ ಸಿದ್ಧೇ. ಗುರುಗಳೇ, ಶಬ್ದ ಪ್ರವೃತ್ತೇ ನಿಯೋಗ ವಿರಹಾತ್. ಶಬ್ದ ಪ್ರವೃತ್ತಿ ನಿಯೋಗ ವಿರಹಾತ್ ಅನಪೇಕ್ಷತ್ವಂ ನ ಕ್ವಚಿತ್ ಸಂಭಾವ್ಯಂ ನ ಅಪೇಕ್ಷತ್ವಂ ಕ್ವಚಿತ್ ಸಂಭಾವ್ಯಂ ಇತಿ. ಶಬ್ದ ಪ್ರವೃತ್ತಿಯು ನಿಯೋಗವಿಲ್ಲದೆ ಹೋದ್ರೆ ಹೊಂದೋದಿಲ್ಲ ಅಂತ. ಹೊಂದೋದಿಲ್ಲ ಅಂತ. ನಿಯೋಗ ವಿರಹ ಅಲ್ಲ, ನಿಯೋಗ ವಿರಹಾತ್ ಹಂಗ್ ಮಾಡಿದಪ್ಪ ಇವನು. ನಿಯೋಗ ಸಿದ್ಧೇ ನ ಸಿದ್ಧೇ. ನಿಯೋಗ ವಿರಹಾತ್ ಕ್ವಚಿದಪಿ ಶಬ್ದ ಪ್ರವೃತ್ತೇ ಅಪೇಕ್ಷತ್ವಂ ನ ಸಂಭಾವ್ಯಂ ಸಿದ್ಧೇ ವಸ್ತುನಿ ನ ನಿಯೋಗಸ್ಯ ಸಂಭವಃ ಇತಿ. ಅಲ್ಲ ಅನಪೇಕ್ಷಿತ ಅಲ್ಲ, ಅನಪೇಕ್ಷತ್ವವು ಬಂದು ಒದಗುವುದಿಲ್ಲ ಅಂತ. ಹೊಂದಲ್ಲಪ್ಪ, ಎರಡು ಒಂದಕ್ಕೆ ಹೊಂದಲ್ಲ. ಶಬ್ದ ಪ್ರವೃತ್ತಿ ನಿಯೋಗ ವಿರಹ. ಶಬ್ದ ಪ್ರವೃತ್ತಿಯು ನಿಯೋಗವನ್ನು ಬಿಟ್ಟರೆ ಅದು ಸಂಭಾವ ಹೊಂದೋದಿಲ್ಲ. ಕ್ವಚಿತ್ ಎಲ್ಲೂ ಕೂಡ ಬಹಿ ಬರ್ಕೋ. ಶಬ್ದ ಪ್ರವೃತ್ತಿಯು ನಿಯೋಗವನ್ನು ಬಿಟ್ಟದ್ದಾದರೆ ಅದು ಆ ಶಬ್ದ ಪ್ರವೃತ್ತಿ ಹೊಂದುವುದಿಲ್ಲ. ಮತ್ತು ನಿಯೋಗವು ಅನಪೇಕ್ಷವಿಲ್ಲ ಎಂಬುದೂ ಇಲ್ಲ. ಅನಪೇಕ್ಷತ್ವಪಿ ನ ಹೊಂದುವುದಿಲ್ಲ. ನಿಯೋಗದ ಅನಪೇಕ್ಷತ್ವವೂ ಹೊಂದುವುದಿಲ್ಲ. ನಿಯೋಗ ಅಪೇಕ್ಷೆ ಇಲ್ಲ ಎಂಬುದು ಆಗೋದಿಲ್ಲ. ಅಲ್ಲ, ಎರಡನ್ನು ಶಬ್ದ ಪ್ರವೃತ್ತಿ ಹೇಗೆ ಹೊಂದಿಸ್ಬೋದಲ್ಲ ಅವರೊಳೆ? ಆಗಲೇ ಶಬ್ದ ಪ್ರವೃತ್ತಿ ಅನಪೇಕ್ಷತ್ವಂ ಕಸ್ಯ ಅನಪೇಕ್ಷತ್ವಂ ನಿಯೋಗಸ್ಯ ತಾನೆ. ಅಲ್ಲ, ಆ ವೇದದ ಒಂದು ಪ್ರಯೋಗ, ವೇದದ ಒಂದು ಪ್ರವೃತ್ತಿ ಇದೆಯಲ್ಲ, ಅದು ನಿಯೋಗ ವಿರಹ ವಿಧಿ ಪರವಾಗಿ ಹೇಳದೇ ಇದ್ರೆ ಅದಕ್ಕೆ ಎಲ್ಲೂ ಪ್ರಾಮಾಣ್ಯನ ಊಹಿಸಕ್ಕೂ ಆಗಲ್ಲ ಅಂತ, ಎಲ್ಲೂ ಬರಲ್ಲ ಅಂತ ಅದಕ್ಕೆ ಪ್ರಾಮಾಣ್ಯ. ಒಂದಾಯ್ತು ಸ್ವಾಮಿ, ಹೌದು, ಒಂದ್ ಕರೆಕ್ಟ್. ಅನಪೇಕ್ಷಿತಮ್ಗೆ ಅರ್ಥ ಹೇಳ್ತಾ ಇಲ್ವಲ್ಲ, ನಾನಪೇಕ್ಷಿತಮ್ಗೆ. ಅದನ್ನೇ ಒಳ್ಳೆ ಎಲ್ಲೂ ಅದಕ್ಕೆ ಅಪೇಕ್ಷೆ ಇದೆ ಅನ್ನೋದೇ ಹೊಂದಕ್ಕಾಗಲ್ಲ ಅವಾಗ. ಹಾಗ ಅರ್ಥ ಬರಲ್ಲ. ಅನಪೇಕ್ಷತ್ವಂ ನಾ ಅಪೇಕ್ಷತ್ವಂ ನಾ ಅಲ್ಲ. ಒಂದು ವಿಧಿ ವ್ಯಾಪಾರ ಇಲ್ದೇನೆ ಅದಕ್ಕೆ ಎಲ್ಲೂ ಒಂದು ಅಪೇಕ್ಷತ್ವ ಇಲ್ಲ ಅನ್ನೋದೇ ಆಗಲ್ಲ ಅಂತ. ಅಂದ್ರೆ ಎಲ್ಲೆಲ್ಲೂ ಅದಕ್ಕೆ ವಿಧಿನಲ್ಲೇ ಕೊನೆಗಾಣಬೇಕು ವೇದ ಅಂತ. ಅದೇ ಹೇಳಿದ ಅನಪೇಕ್ಷ ನಿಯೋಗವಿಲ್ಲದೆ ಹೋದ್ರೆ ಅದು ವೇದ ಪ್ರವೃತ್ತಿಯೇ ಹೊಂದಲ್ಲ, ಸಂಭಾವ್ಯವೇ ಅಲ್ಲ. ಆಮೇಲೆ ಅಪೇಕ್ಷೆ ಇಲ್ಲ ಎಂಬುದೂ ಇಲ್ಲ. ಎರಡು ವಾಕ್ಯ ಮಾಡ್ಕೋಬೇಕಲ್ವಾ? ಎರಡು ವಾಕ್ಯ ಮಾಡ್ಕೊಂಡು ಸುಲಭ ಅರ್ಥ ಆಗುತ್ತೆ. ಈಗ ಬರ್ಕೊಳ್ಳಿ. ಶಬ್ದ ಪ್ರವೃತ್ತಿಗೆ ನಿಯೋಗವಿಲ್ಲದೆ ಹೋದ್ರೆ, ನಿಯೋಗವಿಲ್ಲವಾದರೆ ವಿರೋಹದಿಂದ ಅನಿಯೋಗವಿಲ್ಲದೆ ಇರುವುದರಿಂದ ಸಂಭಾವ್ಯ ಹೊಂದುವುದು ಎಂಬುದೇ ಇಲ್ಲ. ಹೊಂದುವುದೆಂಬುದೇ ಇಲ್ಲ. ಹೊಂದುತ್ತದೆ ಎಂಬುದೇ ಶಬ್ದ ಪ್ರವೃತ್ತಿ ಹೊಂದುತ್ತೆ ಎಂಬುದಿಲ್ಲ. ಹೊಂದೋದೇ ಇಲ್ಲ ಅಂತ. ಶಬ್ದ ಪ್ರವೃತ್ತಿಗೆ ನಿಯೋಗವಿಲ್ಲದೆ ಇರುವುದು ಅನ್ನೋದ್ರಿಂದ ಅದು ಹೊಂದುವುದು ಎಂಬುದೇ ಅದಕ್ಕಾಗುವುದಿಲ್ಲ.
ಒಂದ್ ಮಾಡಿದ್ದಾರೆ, ಸಂಭಾವ್ಯಂ ಅನಪೇಕ್ಷತ್ವಂ ನಾನ್ ಮಾಡಿದ್ದಾರೆ. ಹಾ ಹಾಗ್ ಮಾಡಿದ್ದಾರೆ. ಕರೆಕ್ಟು. ಶಬ್ದ ಪ್ರವೃತ್ತಿಗೆ ನಿಯೋಗ ವಿರಹವಾದರೆ ಅದು ಹೊಂದ ಸಂಭಾವ್ಯವು ಅಪೇಕ್ಷಿಸಲ್ಪಡುವುದಿಲ್ಲ ಅನ್ನೋದಿಲ್ಲ. ಅಂದ್ರೆ ಸಂಭಾವ್ಯ ಅದೇ ಅರ್ಥವೇ ಆಗೋದು. ಎರಡು ವಾಕ್ಯ ಮಾಡಿದ್ರೆ ಸ್ಪಷ್ಟ ಅರ್ಥ ಆಗುತ್ತೆ. ಹಾ ಅದೇ ಅಂದ್ರೆ ಅರ್ಥ ಅದೇ ಆಗುತ್ತೆ. ಇನ್ನು ಶಬ್ದ ಪ್ರವೃತ್ತಿಗೆ ನಿಯೋಗವಿಲ್ಲದೆ ಹೋದರೆ, ನಿಯೋಗವಿಲ್ಲವಾದರೆ ಶಬ್ದ ಪ್ರವೃತ್ತಿಯು ಹೊಂದುವುದಿಲ್ಲ. ಶಬ್ದ ಪ್ರವೃತ್ತಿಯು ಹೊಂದುವುದಿಲ್ಲ. ಒಂದು ಅದರ ಅಪೇಕ್ಷೆ ಇಲ್ಲ ಎಂಬುದೂ ಇಲ್ಲ, ನಿಯೋಗದ ಅಪೇಕ್ಷೆ ಇಲ್ಲ ಎಂಬುದೂ ಹೊಂದುವುದಿಲ್ಲ. ಸಂಭಾವ್ಯಂ ನ ಸಂಭಾವ್ಯ ಅಪೇಕ್ಷೆಯು ಬಂದೆ ಅಂತ ಹೇಳಿ. ನೀವೆಲ್ಲ ರೆಡಿನಾ? ಶಬ್ದ ಪ್ರವೃತ್ತಿಗೆ ನಿಯೋಗವಿಲ್ಲದೆ ಇರುವುದರಿಂದ ಹೊಂದುವುದು ಎಂಬುದಿಲ್ಲ. ಒಂದಾಯ್ತಾ? ಹೊಂದುವುದು ಎಂಬುದಿಲ್ಲ. ಆ ನಿಯೋಗದ ಅಪೇಕ್ಷೆ ಇಲ್ಲ ಎಂಬುದೂ ಇಲ್ಲ. ನಿಯೋಗ ಬಿಟ್ಟರೆ ಅದು ಹೊಂದುವುದೂ ಇಲ್ಲ, ನಿಯೋಗದ ಅಪೇಕ್ಷೆ ಇಲ್ಲ ಅನ್ನೋದೂ ಇಲ್ಲ. ನಿಯೋಗ ಬೇಕೇ ಬೇಕು, ಹೊಂದೋದೇ ಇಲ್ಲ. ನಿಯೋಗ ಬೇಕೇ ಬೇಕು, ನಿಯೋಗವಿಲ್ಲ ಎಂದ್ರೆ ಅದು ಹೊಂದುವುದೇ ಇಲ್ಲ. ಹಾಗೆ ಎರಡು ಅರ್ಥ ಮಾಡಿದ್ದಾರೆ. ಶಬ್ದ ಪ್ರವೃತ್ತಿಗೆ ನಿಯೋಗವಿಲ್ಲದೆ ಹೋದ್ರೆ ಹೊಂದುವುದು ಎಂಬುದೇ ಇಲ್ಲ, ನಿಯೋಗದ ಅಪೇಕ್ಷೆ ಇಲ್ಲ ಎಂಬುದೇ ಇಲ್ಲ. ಹಾಗೆ ಬರ್ಕೋಬೇಕು. ಶಬ್ದ ಪ್ರವೃತ್ತಿಗೆ ನಿಯೋಗವಿಲ್ಲದೆ ಇಲ್ಲದೆ ಇರುವುದರಿಂದ, ನಿಯೋಗವಿಲ್ಲದೆ ಇರುವುದು ಇಲ್ಲವಾದರೆ ಅಲ್ಲ, ನಿಯೋಗವಿಲ್ಲದೆ ಇಲ್ಲದೆ ಇರುವುದರಿಂದ ಅದರ ಹೊಂದಾಣಿಕೆಯೇ ಆಗುವುದಿಲ್ಲ. ವಿರಹದಿಂದ ನಿಯೋಗವಿಲ್ಲದೆ ಇರುವುದರಿಂದ ಹೊಂದಾಣಿಕೆಯೇ ಆಗುವುದಿಲ್ಲ. ಹಿಂಗ್ ಮಾಡಿ, ನಿಯೋಗವಿಲ್ಲದೆ ಇರೋದ್ರಿಂದ ಶಬ್ದ ಪ್ರವೃತ್ತಿಯೂ ಹೊಂದುವುದಿಲ್ಲ. ಇಲ್ಲದೆ ಹೋದ್ರೆ ಶಬ್ದ ಪ್ರವೃತ್ತಿಯೂ ಹೊಂದುವುದಿಲ್ಲ. ಹಂಗ್ ಬರ್ಕೊಳ. ನಿಯೋಗವಿಲ್ಲದೆ ಇಲ್ಲದೆ ಅಪೇಕ್ಷೆ ಇಲ್ಲದೆ ನಿಯೋಗದ ಅಪೇಕ್ಷೆ ಇಲ್ಲದೆ, ವಿರಹ ಅಂದ್ರೆ ನಿಯೋಗದ ಅಪೇಕ್ಷೆ ಇಲ್ಲದೆ ಶಬ್ದ ಪ್ರವೃತ್ತಿಯು ಹೊಂದುವುದು ಇಲ್ಲ. ವಿಶೇಷಣ ನಿಯೋಗ ವಿರಹ ಶಬ್ದ ಪ್ರವೃತ್ತಿ ಇದೆ. ನಿಯೋಗ ವಿರಹವಾದ ಶಬ್ದ, ನಿಯೋಗರಹಿತ ಶಬ್ದ ಪ್ರವೃತ್ತಿ ಇದೆ. ನಿಯೋಗವಿಲ್ಲದೆ ಇರುವ ಶಬ್ದ ಪ್ರವೃತ್ತಿಯು ಹೊಂದುವುದೂ ಇಲ್ಲ. ನಿಯೋಗ ವಿರಹ ಶಬ್ದ ಪ್ರವೃತ್ತಿ ಸಂಭಾವ್ಯನ್ನ ಅನಪೇಕ್ಷತ್ವಂ ನ. ಆಯ್ತಾ? ಏನ್ ಬೇಕೊಂಡೆ? ಅಯ್ಯೋ, ಅದು ನಿಯೋಗವಿಲ್ಲದೆಯೇ ಶಬ್ದ ಪ್ರವೃತ್ತಿಯು ಹೊಂದುವುದಿಲ್ಲ. ಮತ್ತು ಶಬ್ದ ಪ್ರವೃತ್ತಿ ಬೇಡ. ಮತ್ತು ಏನು ಮಾಡಿದೆ? ನಿಯೋಗ ಅಪೇಕ್ಷೆಯಲ್ಲಿ ಶಬ್ದ ಪ್ರವೃತ್ತಿಯು ಹೊಂದುವುದಿಲ್ಲ. ಆಮೇಲೆ ನಿಯೋಗದ ಅಪೇಕ್ಷೆ ಇಲ್ಲ ಎಂಬುದೂ ಇಲ್ಲ. ನಿಯೋಗದ ಅಪೇಕ್ಷೆ ಇಲ್ಲ ಎಂಬುದೂ ಇಲ್ಲ. ಹೊಂದೋದು ಇಲ್ಲ, ಅಪೇಕ್ಷೆ ಇಲ್ಲ ಅನ್ನೋದು ಆಗಲ್ಲ ಅಂತ ಇದ್ದಾರೆ. ಅಪೇಕ್ಷೆ ಇಲ್ಲದೆ ಇರೋದು ಆಗುವುದೇ ಇಲ್ಲ. ನಾವು ನಿಯೋಗದ ಅಪೇಕ್ಷೆ ಇಲ್ಲದೆ ಇರೋದು ಆಗುವುದೇ ಇಲ್ಲ. ಆಮೇಲೆ ಸಿದ್ಧೇಚನ ನಿಯೋಗ ಸಂಭವ ಕಿತ್ತು ಕಸ್ಯ ಸಂಭವ. ಸಿದ್ಧವಾದ ವಸ್ತುವಿನಲ್ಲಿ ನಿಯೋಗದ ಸಂಭವ, ನಿಯೋಗ ಹೊಂದಲ್ಲ. ಸಿದ್ಧೇ ವಸ್ತು ಮಾಡ್ಕೋಬೇಕು. ವಸ್ತುವಿನಲ್ಲಿ ನಿಯೋಗವೂ ಹೊಂದುವುದಿಲ್ಲ.
ಆದ್ದರಿಂದ ವೇದಾಂತ ಪ್ರಮಾಣವಾಗಬೇಕಂದ್ರೆ ಅದು ನಿಯೋಗವನ್ನು ಹೇಳಿದ್ರೆ ಪ್ರಮಾಣ. ನಿಯೋಗ ಮುಖವಾಗಿ ಪ್ರಮಾಣ ಆಗುತ್ತೆ ವಾಸನಾಕ್ರಿಯ ಮನೋನಾಶ. ಅಷ್ಟೇ, ಅದು ಬೇಕೇ ಬೇಕು. ನಿಯೋಗ ಅಂದ್ರೆ ಅಲ್ಲಿ ಅಡಗಿಸೋದು ಅಂತಾನೆ ಅರ್ಥ. ನಿಯೋಗ ಅಂದ್ರೆ ಕಟ್ಪಾಡು ಮಾಡೋದು. ವಿಧಿ ಅಡಗಿಸೋದು ಮನೋನಾಶ, ಮನೋಲಯ, ಅದು ಅಡಗಿಸೋದು. ನಿಯೋಗ ಅಂದ್ರೆ ಕಟ್ಪಾಡು, ವಿಧಿ ಮಾಡೋದು. ಏನ್ ವಿಧಿ ಮಾಡಿದ್ರೆ ಅದು ಮನೋನಾಶ ಮಾಡೋದು ವಿಧಿ. ಬ್ರಾಕೆಟ್ ಅಲ್ಲಿ ಬರ್ತದೆ. ಹೋಗ್ಲಿಲ್ಲ. ಆದ್ದರಿಂದ ವೇದಾಂತ ಆದ್ದರಿಂದ ವೇದಾಂತವು ಪ್ರಮಾಣವಾಗಬೇಕಾದ್ರೆ ಅದು ನಿಯೋಗವನ್ನು ಹೇಳಬೇಕು. ಹೇಳಬೇಕು. ಬರ್ಕೊಳ್ಳಿ, ತಾತ್ಪರ್ಯ ಅದು. ಆದ್ದರಿಂದ ಎಷ್ಟು ದೊಡ್ಡದಾಗಿದೆ. ಹೀಗೆ ಅರ್ಥ ಮಾಡೋದಪ್ಪ. ಸಂಭಾವ್ಯ ಅನಪೇಕ್ಷಿತ ಅಂತ. ನಿಯೋಗವು ಸಂಭಾವ್ಯವು ಅನಪೇಕ್ಷವಲ್ಲ, ಅಪೇಕ್ಷೆ ಇಲ್ಲ ಎಂಬುದಿಲ್ಲ. ನಿಯೋಗದ ಸಂಭಾವ್ಯವು ಅಪೇಕ್ಷೆ ಇಲ್ಲ ಎಂಬುದಿಲ್ಲ. ಯಾಕೆಂದರೆ ಎಲ್ಲೂ ನಿಯೋಗದಿಂದ ಶಬ್ದ ಪ್ರವೃತ್ತಿಯು ಸಿದ್ಧವಾಗುವುದೇ ಆಗುವುದಿಲ್ಲ, ಹೊಂದುವುದಿಲ್ಲ. ಹೀಗೆ ವಸ್ತು ವಿಷಯದಲ್ಲಿ ಸಿದ್ಧಿ ನಿಯೋಗವು ಪ್ರಮಾಣ ಸಿದ್ಧವಾಗಲ್ಲ ಅಂತ ಆದ್ಮೇಲೆ ನಿಯೋಗ ಹೊಂದತ್ತೆ. ಸಿದ್ಧ ವಸ್ತುವಿನಲ್ಲಿ ನಿಯೋಗವು ಹೊಂದುವುದಿಲ್ಲ. ತಿಳ್ಕೊಂಡೇನ? ಏನ್ ಹೂ ಅಂತಾನೆ, ಏನು ಹೋದಲ್ಲ. ಯೋಗವು ಅದರ ಅಪೇಕ್ಷೆ ಎಲ್ಲ ನಿಯೋಗದ ಅಪೇಕ್ಷೆ ಓದ್ತಿದ್ಯಾ? ಶಬ್ದಪ್ರವೃತ್ತಿಗೆ ನಿಯೋಗವು ಇಲ್ಲದೇ ಇರುವುದರಿಂದ ಏನ? ಶಬ್ದಪ್ರವೃತ್ತಿಗೆ ನಿಯೋಗವು ಇಲ್ಲದೇ ಇರುವುದರಿಂದ ಇಲ್ಲ. ಶಬ್ದ ಪ್ರವೃತ್ತಿಯೇ ನಿಯೋಗವಿಲ್ಲದೆ ಶಬ್ದ ಪ್ರವೃತ್ತಿಯು ಹೊಂದುವುದೆಂದು ಇಲ್ಲ. ಯೋಗವಿಲ್ಲದೆ ಶಬ್ದ ಪ್ರವೃತ್ತಿ ಇಲ್ಲ. ನಿಯೋಗವಿಲ್ಲದೆ ಶಬ್ದ ಪ್ರವೃತ್ತಿ ಇಲ್ಲ. ಬರ್ಕೋ ಹೇಗೆ? ನಿಯೋಗವಿಲ್ಲದೆ ಶಬ್ದ ಪ್ರವೃತ್ತಿ ಇಲ್ಲ. ಬರ್ಕೋ. ಶಬ್ದ ಪ್ರವೃತ್ತಿಗೆ ನಿಯೋಗದ ಅಪೇಕ್ಷೆ ಇಲ್ಲವೆಂತಲೂ ಇಲ್ಲ. ನಿಯೋಗವಿಲ್ಲದೆ ಶಬ್ದ ಪ್ರವೃತ್ತಿ ಇಲ್ಲ. ಬರ್ಕೊಂಡ್ಯಾ? ಆಮೇಲೆ ಏನು ಹೇಳ, ಏನು ವಾಕ್ಯ? ಶಬ್ದ ಪ್ರವೃತ್ತಿಗೆ ನಿಯೋಗದ ಅಪೇಕ್ಷೆ ಇಲ್ಲ ಎಂಬುದೂ ಇಲ್ಲ. ಶಬ್ದ ಪ್ರವೃತ್ತಿಗೆ ನಿಯೋಗದ ಅಪೇಕ್ಷೆ ಇಲ್ಲ ಎಂಬುದೂ ಇಲ್ಲ. ಸಿದ್ಧ ವಸ್ತುವಿಗೆ ನಿಯೋಗವು ಹೊಂದುವುದಿಲ್ಲ. ನಿಯೋಗದ ಅಪೇಕ್ಷೆ ಇಲ್ಲ. ಸಿದ್ಧ ವಸ್ತುವಿಗೆ ನಿಯೋಗ ಹೊಂದುವುದಿಲ್ಲ. ಅದೇ ಅರ್ಥ. ಏನ್ ತಪ್ಪು ಇಲ್ಲ. ಸಿದ್ಧ ವಸ್ತುವಿಗೆ ನಿಯೋಗ ಆಯ್ತಬೇಕು. प्रवृत्तेः नियोग अनपेक्षितं न संभाव्यं। प्रवृत्तेः नियोग अनपेक्षितं संभाव्यं। चला ಅಪೇಕ್ಷೆ ಇಲ್ಲವೆಂದೇನೂ ಇಲ್ಲ ಮತ್ತು
ಮತ್ತು ಆ ನಿಯೋಗವಿಲ್ಲದೆ ಶಬ್ದ ಪ್ರವೃತ್ತಿಯೂ ಇಲ್ಲ ಹಾ ಮತ್ತು ಶಬ್ದ ಪ್ರವೃತ್ತಿಗೆ ನಿಯೋಗದ ಅಪೇಕ್ಷೆ ಇರಲಿದ್ದೇನೂ ಇಲ್ಲ ಮತ್ತು ಸಿದ್ಧವಸ್ತುವಿಗೆ ನಿಯೋಗವು ಹೊಂದುವುದಿಲ್ಲ. ಆದ್ದರಿಂದ ವೇದಾಂತವು ಪ್ರಮಾಣವಾಗಬೇಕಾದರೆ ನಚ ವಸ್ತು ಸಂಭಾವ್ಯಂಬ ನಾನಪೇಕ್ಷತ್ವಂ ಸಂಭಾವ್ಯಂ ನಾನಪೇಕ್ಷತ್ವ ಆಯ್ತಲ್ವಾ. ನಚ ವಸ್ತು ಮಾನತ್ವಂ ಅಲ್ವಾ. ನಚ ವಸ್ತು ನಿಮಾನತ್ವೇ ಉದಾಹರಣಮಿಷ್ಯತೆ ವಿಧಿರ್ಗುಣಾರ್ಥಸ್ತಸ್ಯಾಪಿ ವ್ಯಾಪಾರ ವಿಷಯತ್ವತಃ ಉದಾಹರಣಂ ಇಷ್ಯತೆ ಗುಣಾರ್ಥಃ ತಸ್ಯ ಅಪಿ ವ್ಯಾಪಾರ ವಿಷಯತ್ವತಃ ವಸ್ತುನಿ ಮಾನತ್ವೇ ವಸ್ತುನಿ ಉದಾಹರಣಂ ನೇಷ್ಯತೆ. ವಸ್ತುವಿನ ವಿಷಯದಲ್ಲಿ ಪ್ರಮಾಣವಾಗುವುದಕ್ಕೆ ಉದಾಹರಣೆ ಕೊಡಕ್ ಬರೋದಿಲ್ಲ. ವಸ್ತುವಿನ ವಿಷಯಕ್ಕೆ ಪ್ರಮಾಣವಾಗಿದೆ ಅನ್ನೋಕ್ಕೆ ಉದಾಹರಣೆ ಇಲ್ಲ. ಪ್ರಮಾಣ ತೊಂದರೆ ಇಲ್ಲ. ಅಲ್ಲ, ಆತ್ಮವಸ್ತುವಿಗೆ ವಸ್ತು ಆದ್ಮೇಲೆ ವಸ್ತು ವಿಷಯದಲ್ಲಿ ಮಾನತ್ವ ಉದಾಹರಣೆ ಇಷ್ಯತೆ. ವಸ್ತು ಆಗ್ಬಿಟ್ಮೇಲೆ ಈಗ ಪ್ರಮಾಣದ ಉದಾಹರಣೆ ಉದಾಹರಣೆ ಕೊಡ್ಬೇಕಾಗಿಲ್ಲ ಅಂತ. ವಸ್ತು ನೀವು ಒಪ್ಕೊಂಡ್ರೆ ಅದು ಪ್ರಮಾಣ ಕೊಡ್ತೀನಿ ಅನ್ನೋದೇ ಇಷ್ಟು ಆಗೋಲ್ಲ, ಬೇಕಾಗಲ್ಲ. ವಸ್ತು ಅಂತ ಒಪ್ಕೊಂಡ್ಮೇಲೆ ವಸ್ತು ವಿಷಯಕ್ಕೆ ಯಾಕೆ ಪ್ರಮಾಣದ ಅಪೇಕ್ಷೆ? ಶಾಸ್ತ್ರ ಪ್ರಮಾಣದ ಅಂತಿಲ್ಲ. ಪ್ರಮಾಣದ ಅಂದ್ರೆ ವಸ್ತು ಅಂತ ಆದ್ಮೇಲೆ ಆತ್ಮವಸ್ತುವಿನ ವಿಷಯಕ್ಕೆ ಶಾಸ್ತ್ರ ಪ್ರಮಾಣದ ಉದಾಹರಣೆಯು ಇಷ್ಟವಾಗುವುದಿಲ್ಲ, ಬೇಕಾಗುವುದಿಲ್ಲ. ಹಾಗೆ ಮಾಡಿದ್ರು ಕನ್ನಡದಲ್ಲೇ. ಮತ್ತು ಸಿದ್ಧವಸ್ತುವಿಗೆ ಗುಣತಾತ್ಪರ್ಯವುಳ್ಳ ಗುಣವಿಧಿಯು ಪ್ರಮಾಣ ಎಂಬುದಕ್ಕೆ ಉದಾಹರಣೆಯಾಗುವುದಿಲ್ಲ, ಏಕೆಂದರೆ ಅದು ಸಹ ವ್ಯಾಪಾರಕ್ಕೆ ವಿಷಯವಾಗಿದೆ. ಆದ್ದರಿಂದ ಗುಣಸ್ಥ ಮುಂದೆ ತಗೊಂಡಿದ್ದಾರೆ. ವಿಧಿ ಗುಣಾರ್ಥ ತಸ್ಯ ವಸ್ತುವಿನ ವಿಷಯದಲ್ಲಿ ಆತ್ಮವಸ್ತು ಆತ್ಮವಸ್ತುವಿನಲ್ಲಿ ಆತ್ಮವಿಚಾರದ ಆತ್ಮವಸ್ತುವಿನ ವಿಷಯದಲ್ಲಿ ಶಾಸ್ತ್ರ ಪ್ರಮಾಣ ಉದಾಹರಣೆ ಕೊಡುವುದು ಎಂಬುದು ಇಷ್ಟವಾಗುವುದಿಲ್ಲ. ಯಾಕೆಂದ್ರೆ ವಸ್ತುವಾಗಿದ್ದಕ್ಕೆ ಶಾಸ್ತ್ರ ಪ್ರಮಾಣ ಬೇಕಿಲ್ಲ, ಪ್ರಮಾಣ ಉದಾಹರಣೆ ಕೊಡುವುದು ಅವಶ್ಯಕ ಇಷ್ಟವಾಗುವುದಿಲ್ಲ. ವಸ್ತು ವಿಷಯಕ್ಕೆ ಪ್ರಮಾಣದ ಅಪೇಕ್ಷೆ ಇರುವುದಿಲ್ಲ ಅಂದ್ರೆ ಶಾಸ್ತ್ರ ಪ್ರಮಾಣದ ಅಪೇಕ್ಷೆ ಇರುವುದಿಲ್ಲ ಅಂತ ಪ್ರತ್ಯಕ್ಷಿಗೆ ಗೊತ್ತಾಗುತ್ತೆ. ವಸ್ತು ಆಗಿದ್ದರೆ ಪ್ರತ್ಯಕ್ಷ ಗೊತ್ತಾಗುತ್ತೆ. ವಸ್ತುವಿನ ವಿಷಯದಲ್ಲಿ ಅದು ಪ್ರಮಾಣತ್ವ ಅಂತ ಉದಾಹರಣೆ ಕೊಡೋಕೆ ಬರಲ್ಲ, ಶಾಸ್ತ್ರ ಪ್ರಮಾಣ ಸಿದ್ಧ ಬರಲ್ಲ. ಅದು ವಿಧಿಯಾಗಲಿ ಗುಣಾರ್ಥವಾಗಲಿ ಅದಕ್ಕೂ ಕೂಡ ವ್ಯಾಪಾರವೇ ವಿಷಯವಾಗಿರುತ್ತದೆ. ವಿಧಿಯಾದರೂ ವ್ಯಾಪಾರ, ಗುಣವಾದರೂ ವ್ಯಾಪಾರ. ಗುಣಾರ್ಥಕ್ಕಾಗಲಿ ವ್ಯಾಪಾರವೇ ವಿಷಯವಾಗಿರುತ್ತದೆ. ಪ್ರಮಾಣ ವಿಷಯ ಆಗಿರಲ್ಲ, ಪ್ರಮಾಣ ವಿಷಯ ಆಗಲ್ಲ, ವ್ಯಾಪಾರ ವಿಷಯ ಆಗಿರ್ತದೆ. ಅಗ್ನಿಹೋತ್ರ ಹೋತಿ ವಿಧಿ ಆದ್ರೆ ಅದು ವ್ಯಾಪಾರ ವಿಷಯ ಆಗಿರ್ತದೆ. ನೀವು ಗುಣ ಹೇಳಿ ಕ್ರಿಯಾ ಅಂತ ವಸ್ತು ಪ್ರಮಾಣವಾಗಿದೆ. ಆ ವಸ್ತುವಿನ ವಿಷಯದಲ್ಲಿ ಪ್ರಮಾಣವಾಗುವುದಕ್ಕೆ ಶಾಸ್ತ್ರ ಪ್ರಮಾಣವು ಇಷ್ಟವಾಗುವುದಿಲ್ಲ ಅಂತ. ಮಾನತ್ವೇ ತಾನೆ ಏನ್ ಮಾಡಿದಾರೆ ಅವರು? ವಸ್ತುವಿನ ಮಾನತ್ವೇನಕ್ಕೆ
ಸಿದ್ಧ ವಸ್ತುವಿಗೆ ಗುಣತಾತ್ಪರ್ಯವುಳ್ಳ ಗುಣವಿಧಿಯು ಪ್ರಮಾಣ ಎಂಬುದಕ್ಕೆ ಉದಾಹರಣೆಯಾಗುವುದಿಲ್ಲ. ಏಕೆಂದ್ರೆ ಅದು ಸಹ ವಿಧಿ ವ್ಯಾಪಾರಕ್ಕೆ ವಿಷಯವಾಗಿದೆ. ಅದು ತಪ್ಪಿದೆ. ಸಿದ್ಧ ವಸ್ತುವಿನ ವಿಷಯಕ್ಕೆ ಪ್ರಮಾಣ ವ್ಯಾಪಾರವೂ ಬೇಕಿಲ್ಲ ಅಂತ ಮಾಡ್ಕೊಂಬಿಡಿ. ಸಿದ್ಧ ವಸ್ತುವಿನ ವಿಷಯಕ್ಕೆ ಪ್ರಮಾಣ ವ್ಯಾಪಾರವೂ ಬೇಕಿಲ್ಲ, ಅದು ಉದಾಹರಣೆಯೂ ಇಷ್ಟವಾಗುವುದಿಲ್ಲ. ಇದೊಂದು ವಿಷಯಕ್ಕೆ ಸಿದ್ಧ ವಸ್ತುವಿನ ವಿಷಯದಲ್ಲಿ ಪ್ರಮಾಣ ವ್ಯಾಪಾರದ ಉದಾಹರಣೆಯೂ ಇಷ್ಟವಾಗುವುದಿಲ್ಲ. ಗುಣಾರ್ಥಕ್ಕಾಗಿ ವಿಧಿ ಎಂದರೆ, ಗುಣವನ್ನು ಹೇಳುವುದಕ್ಕಾಗಿ ವಿಧಿ ಎಂದರೆ ಅದಕ್ಕೂ ವ್ಯಾಪಾರವೇ ವಿಷಯವಾಗುತ್ತದೆ. ಗುಣವನ್ನು ಹೇಳುವುದಕ್ಕಾಗಿ ವಿಧಿ, ಆತ್ಮನ ಗುಣ ವಿಷಯಕ್ಕಾಗಿ ವಿಧಿ ಎಂದರೆ ಅದು ವ್ಯಾಪಾರವೇ ವಿಷಯವಾಗಿದೆ, ವ್ಯಾಪಾರಕ್ಕೆ ವಿಷಯವಾಗಿದೆ. ಅಪಹತವಾದಿ ಗುಣ ವಿಧಾನ ಮಾಡೋಕ್ಕಾಗಿ ಬಂದಿದೆ ಅಂದ್ರೆ ಅದು ವ್ಯಾಪಾರವನ್ನೇ ಹೇಳುತ್ತೆ. ಆ ಭಾವನೆ ಮಾಡಬೇಕು. ಸಾಕು, 11:30 ಆಯ್ತು. ಹೌದು, ಆತ್ಮವಸ್ತುವಿನ ವಿಷಯದಲ್ಲಿ ಸಿದ್ಧ ವಸ್ತುವಿನ ಒಂದು ಮಧ್ಯ ಮಾತಾಡ್ಬಿಡಿ. ಆತ್ಮವಸ್ತುವಿನ ವಿಷಯದಲ್ಲಿ ಶಾಸ್ತ್ರ ಪ್ರಮಾಣ ಉದಾಹರಣೆ ಕೊಡುವುದು ಇಷ್ಟವಾಗುವುದಿಲ್ಲ. ಇಷ್ಟವಾಗುವುದಿಲ್ಲ. ವಿಧಿಯಾಗಲಿ ಗುಣವಾಗಲಿ ವ್ಯಾಪಾರದಿಂದಲೇ ವಿಷಯವಾಗಿರುತ್ತದೆ. ವಿಧಿ ಅದ ಗುಣಾರ್ಥಸ ವಿಧಿ. ಗುಣಕ್ಕಾಗಿ ವಿಧಿ ಎಂದರೆ ಮಾಡ್ಬೇಕು. ವಿಧಿಯಾಗಲಿ ಗುಣಾಗಲೇ ಗುಣಕ್ಕಾಗಿ ವಿಧಿ ಎಂದರೆ, ಗುಣಕ್ಕಾಗಿ ವಿಧಿ ಎಂದರು ಗುಣವನ್ನು ವಿಧಾನ ಮಾಡುವ ವಿಧಿಯಾಗಿದೆ. ಗುಣವನ್ನು ಹೇಳುವುದಕ್ಕಾಗಿ ವಿಧಿ ಎಂದರೆ ಅದು ವ್ಯಾಪಾರ ವಿಷಯವಾಗುತ್ತದೆ. ಮೊದಲು ನೀವು ಹೇಳಿದ್ರಿ, ವಿಧಿಯಾಗಲಿ ಗುಣ ಆಗಲಿ ವ್ಯಾಪಾರ ವಿಷಯವಾಗುವ. ವಿಧಿಯಾಗಲಿ ಗುಣ ಬೇಡ, ಗುಣಾರ್ಥಸ್ಯ ವಿಧಿ ಅಂತಂದ್ರೆ, ಗುಣಕ್ಕಾಗಿ ವಿಧಿ ಅಂತಂದರೆ ಎಂದರೆ ಅದಕ್ಕೂ ವ್ಯಾಪಾರವೇ ವಿಷಯವಾಗುತ್ತದೆ. ವ್ಯಾಪಾರವೇ ವಿಷಯವಾಗುತ್ತದೆ. ವಸ್ತುವಿನ ವಿಷಯದಲ್ಲಿ ಪ್ರಮಾಣ ವ್ಯಾಪಾರವೂ ಬೇಕಿಲ್ಲ. ಗುಣಾರ್ಥಕ್ಕಾಗಿ ವಿಧಿ ಎಂದರೆ ವ್ಯಾಪಾರವನ್ನೇ ವಿಷಯ ಮಾಡ್ಕೊಡ್ತಾರೆ. ಸಾಕಮ್ಮ, ಭಕ್ತ ಅದನ್ನೇ ಜಜ್ಜಿ ಮಾಡ್ತಾನೆ ಇರ್ತಾರೆ.